ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಸೊ ಕರ್ತನು ಈ ವಾರ, ಮುಂದಿನ ವಾರ, ಇನ್ನು ಲಾಸ್ಟ್ ವಾರ ತನಕ ನಮ್ಮ ಬಳಿಯಲ್ಲಿ ಒಂದೇ ಸಂದೇಶವನ್ನು ಆಧಾರವಾಗಿ ಇಟ್ಟುಕೊಂಡು ದೇವರು ಮಾತನಾಡಲಿಕ್ಕಿದ್ದಾನೆ. ಸೊ ದೇವರು ಮಾತನಾಡಲಿಕ್ಕೆ ಇರುವಂಥ ಸಂದೇಶ ಯಾವುದು ಅಂತ ಕೇಳಿದ್ರೆ, ಸಭೆಯ ಅಭಿವೃದ್ಧಿ. ಈ ಸಭೆಯ ಅಭಿವೃದ್ಧಿ ಅಂತ ಸತ್ಯ ವೇದಗಳು, ವಾಕ್ಯಗಳು ಬರುವಾಗ ಅದು ಸಭೆಗೆ ಮಾತ್ರ ಅಲ್ಲದೆ ಕುಟುಂಬಕ್ಕೂ, ದೇವರ ಮನುಷ್ಯನಿಗೂ ಮನುಷ್ಯಕ್ಕೂ ಸಂಬಂಧಪಟ್ಟದಾಗಿ ಇರ್ತದೆ. ಸ್ವಲ್ಪ ನೀವು ಅರ್ಥ ಮಾಡಿಕೊಳ್ಳಬೇಕು. ದೇವರ ವಾಕ್ಯ ಸಭೆ ಕುರಿತಾಗಿ ಬರುವಾಗ ಅದು ಸೇವೆಗೆ ಮಾತ್ರ ಅಲ್ಲ, ವೈಯಕ್ತಿಕ ವ್ಯಕ್ತಿಗಳಿಗೂ ಅದು ಸಂಬಂಧಪಟ್ಟದು. ಒಂದು ವೇಳೆ ದೇವರ ವಾಕ್ಯ ಒಂದು ವೈಯಕ್ತಿಕ ವ್ಯಕ್ತಿಗೆ ಕುರಿತಾಗಿ ಬರುವಾಗ ಅದು ಬರೀ ವ್ಯಕ್ತಿತ್ವಕ್ಕೆ ಮಾತ್ರ ಅಲ್ಲ, ಅದು ಸಭೆಗೆ ಸಂಬಂಧಪಟ್ಟದಾಗಿ ಇರುತ್ತದೆ. ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ಸಂದೇಶವು ನಿಮಗೆ ಪರಿಪೂರ್ಣವಾದ ಅರ್ಥವನ್ನು ನಿಮಗೆ ಕೊಡುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಯಾಕೆಂದರೆ ಸತ್ಯವೇದ ಹೇಳುತ್ತೆ, ಇದನ್ನು ಚರ್ಚ್ ಅಂತ ಹೇಳುತ್ತೇವೆ, ಸಭೆ ಅಂತ. ಏನಿಗೆ? ಇದು ಮೊದಲು ಒಂದು ಬಿಲ್ಡಿಂಗ್ ಆಗಿದ್ದಾನೆ ಇತ್ತು, ಈಗ ಹೆಂಗೆ ಚರ್ಚ್ ಆಯಿತು, ಈಗ ಹೆಂಗೆ ಸಭೆ ಆಯಿತು ಅಂತ ಕೇಳುವಾಗ ಸತ್ಯವೇದ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ನೀವೇ ದೇವರ ಆಲಯ ಎಂಬುದಾಗಿ ಹೇಳುತ್ತೆ. ಹಲ್ಲೆಲೂಯಾ. ನಾವು ಯಾರು? ದೇವರ ಆಲಯ. ದೇವರ ಆಲಯಗಳು ಇಲ್ಲಿ ಬಂದಾಗಲೇ ಈ ಬಿಲ್ಡಿಂಗ್ ಹೆಸರು ಏನಾಗಿ ಬದಲಾಯಿತು? ಆಲಯವಾಗಿ ಬದಲಾಯಿತು. ಹಲ್ಲೆಲೂಯಾ. ಸೊ ಕರ್ತನು ಮಾತನಾಡುವಾಗ ದೇವರ ಸೇವೆಗೆ ಮಾತಾಡ್ತಾನೆ, ದೇವರ ಆಲಯಕ್ಕೆ ಮಾತಾಡ್ತಾನೆ. ನನಗೆ ಇದಕ್ಕೂ ಸಂಬಂಧ ಇಲ್ಲ ಅಂತ ನೀವು ತಿಳ್ಕೊಬಾರದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಈ ಬಿಲ್ಡಿಂಗ್ಗಳಿಗೆ, ಈ ಗೋಡೆಗಳಿಗೆ ಮಾತಾಡುವುದಿಲ್ಲ, ಇದರ ಒಳಗಡೆ ಬಂದಿರುವಂಥ ನಮಗೆ ಮಾತಾಡುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಸಭೆಯ ಅಭಿವೃದ್ಧಿ ಅಂದರೆ ಒಂದು ಕುಟುಂಬದ ಅಭಿವೃದ್ಧಿ, ಒಂದು ಶಿಷ್ಯನ ಅಭಿವೃದ್ಧಿ, ಒಂದು ವಿಶ್ವಾಸಿಯ ಅಭಿವೃದ್ಧಿ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಣ್ಣ ಮಕ್ಕಳೆಲ್ಲ ಚೆನ್ನಾಗಿ ಗಮನಿಸ್ಬೇಡು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮುಖ್ಯವಾದ ಒಂದು ಸಂದೇಶ. ಇದರ ಇಂಟ್ರೊಡಕ್ಷನ್ ಮಾತ್ರ ಮಾಡುತ್ತೀನಿ. ಇದರನ್ನು ಒಳಗಡೆ ಒಂದು 5 ಸಭೆಯ ಅಭಿವೃದ್ಧಿಗಾಗಿ 5 ವಿಷಯಗಳು ನಮಗೆ ಬೇಕು ಎಂಬುದಾಗಿ ಮಾತನಾಡಲಿಕ್ಕಿದ್ದಾರೆ ದೇವರು. ಬಟ್ ಆ 5 ವಿಷಯದಲ್ಲಿ ಒಂದು ಕೂಡ ಇವತ್ತು ಮಾತಾಡೋಕ್ಕೆ ಆಗೋದಿಲ್ಲ. ಇಂಟ್ರೊಡಕ್ಷನ್. ಸೊ ಅದರ ಕುರಿತಾದ ಒಂದು ಪರೀಕ್ಷೆ ಅಂತ ಹೇಳ್ಬೋದಾ? ಇಂಟ್ರೊಡಕ್ಷನ್ಗೆ ಏನು ಹೇಳ್ಬೋದು? ಒಂದು ಪರೀಕ್ಷೆ ಎಂಬುದಾಗಿ ಹೇಳ್ಬೋದು. ಸೊ ಸಭೆಯ ಅಭಿವೃದ್ಧಿಗೆ ಏನು ಆಗಬೇಕು ಅನ್ನುವಂಥ ಇಂಟ್ರೊಡಕ್ಷನ್ ಮಾತ್ರ ದೇವರು ಇವತ್ತು ನಮ್ಮ ಬಳಿಯಲ್ಲಿ ಮಾತನಾಡಿ ಆಮೇಲೆ ನಿಮ್ಮನ್ನು ಆಶೀರ್ವಾದ ಮಾಡಲಿಕ್ಕಿದ್ದೇವೆ. ಗಮನಿಸ್ರಿ, ಸಭೆಯಲ್ಲಿ ಅನೇಕರು ಬಯಸುವಂಥದ್ದು ವರಗಳು. ಸಭೆಯಲ್ಲಿ ಅದು ವರಗಳಿಗಾಗಿ ಅನೇಕ ಕೂಟಗಳನ್ನು, ವರಗಳಿಗಾಗಿ ಅನೇಕ ಉಪವಾಸ ಕೂಟಗಳನ್ನು ಮಾಡುವುದಕ್ಕೆ ರೆಡಿ, ವರಗಳಿಗಾಗಿ ಅನೇಕ ವೈಯಕ್ತಿಕವಾಗಿ ಹೋಗಿ ಉಪವಾಸ ಮಾಡುವುದಕ್ಕೂ ರೆಡಿ. ಆದರೆ ಸಭೆಗೆ ಅವಶ್ಯ, ಸಭೆ ಅಭಿವೃದ್ಧಿ ಆಗಬೇಕಂದ್ರೆ ಬರೀ ವರಗಳು ಇಂದ ಮಾತ್ರ ಸಭೆ ಅಭಿವೃದ್ಧಿ ಆಗೋದಿಲ್ಲ. ಸಭೆ ಅಭಿವೃದ್ಧಿ ಆಗಬೇಕಂದ್ರೆ ಫಲಗಳು ಬೇಕು. ಏನು ಬೇಕು? ವರಗಳು ಮಾತ್ರ ಅಲ್ಲ, ಸಭೆ ಅಭಿವೃದ್ಧಿಗೆ ಏನು ಬೇಕು? ಫಲಗಳು ಬೇಕು. ಒಂದು ಪಕ್ಷಿ ಅಥವಾ ಒಂದು ಹಕ್ಕಿ ಅಂತ ಹೇಳ್ಬೋದಾ? ಒಂದು ಪಕ್ಷಿ, ಒಂದು ಬರ್ಡ್, ಅದು ಮೇಲುಗಡೆ ಹಾರಬೇಕಂದ್ರೆ ಅದಕ್ಕೆ ಎಷ್ಟು ಬೇಕು? 2 ರೆಕ್ಕೆಗಳು ಬೇಕು. 2 ರೆಕ್ಕೆಯಲ್ಲಿ ಒಂದನ್ನು ಮಾತ್ರ ಮುರಿದುಬಿಟ್ಟು ನೀ ಹಾರು ಎಂಬುದಾಗಿ ಹೇಳುವಾಗ ಅದು ಹಾರುವುದಕ್ಕೆ ಸಾಧ್ಯನಾ? ಇಲ್ಲ. ಅದು 2 ರೆಕ್ಕೆ ಇದ್ರೇ ಅದು ಏನಾಗುತ್ತೆ?
ರೆಕ್ಕೆ ಬಡಿದು ಉನ್ನತಕ್ಕೆ, ಉನ್ನತ ಅನುಭವಕ್ಕೆ, ಆತ್ಮಿಕ ಅನುಭವಕ್ಕೆ, ಮೇಲಾದವುಗಳ ಮೇಲೆ ಮನಸ್ಸಿಡುವುದಿಗೆ, ಉನ್ನತ ಸ್ಥಾನಕ್ಕೆ, ಆಶೀರ್ವಾದಕ್ಕೆ ನಾವು ಹೋಗಬೇಕಂದ್ರೆ ಸಭೆಗೆ ಪ್ರಾಮುಖ್ಯವಾದದ್ದು ಎರಡು ವಿಷಯ. ಒಂದು ವರಗಳು, ಇನ್ನೊಂದು ಫಲಗಳು. ಇದು ಎರಡೂ ಬೇಕು. ಸೊ ಕೆಲವರು ಅಂದ್ಕೊಂಡಿರಬಹುದು, ಯಪ್ಪ ವರಗಳೆಲ್ಲ ನನಗೆ ಹಾಕ್ಬೇಕಾಯ್ತಿ, ವರಗಳೆಲ್ಲ ನನಗೆ ಹಾಕ್ಬೇಕಾಯ್ತಿ, ವರಗಳು ಇಲ್ಲಿ ಸೇವೆ ಮಾಡುವಂಥ ಯಾರೋ ಒಂದು ಅಣ್ಣನಿಗೆ ಒಂದು ಅಕ್ಕಲಿಗೆ ಬೇಕಾಯಿತು ಎಂಬುದಾಗಿ ಸಭೆ ಅಷ್ಟೇ ಪರಿಜ್ಞಾನ ತಿಳುವಳಿಕೆ ಇದೆ. ಇಲ್ಲ, ಸತ್ಯವೇದ ಹೇಳುತ್ತೆ. ನೀವು 1 ಕೊರಿಂಥಿಯ 12ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದಿ ನೋಡುವುದಾದರೆ, ಸಭೆಗರಿಗೆ, ವಿಶ್ವಾಸಿಗೆ ಅಲ್ಲಿ ಹೇಳಲ್ಪಡುವಂಥ ಮಾತು ಏನಂದರೆ, ವರಗಳು ಯಾರಿಗೆ ಬೇಕಂದ್ರೆ ಸಕಲರ ಭೋಜನಗಳಿಗಾಗಿ ದೇವರು ಪರಿಶುದ್ಧ ಆತ್ಮನ ವರವನ್ನು ಇಟ್ಟಿದ್ದಾರೆ. ಅಲ್ಲೇಲೂಯ. ಯಾರ ಭೋಜನಕ್ಕಾಗಿ? ಇವತ್ತು ಚರ್ಚಲ್ಲಿ ಏನು ನಡೀತಾ ಇದೆ ಗೊತ್ತಾ? ಏನೋ ಒಂದು ಬೆನ್ನೋವು ವಾಸಿ ಆದರೆ ಸಾಕು, ಏನೋ ಒಂದು ಹೊಟ್ಟೆ ನೋವು ವಾಸಿ ಆದರೆ ಸಾಕು, ಏನೋ ಒಂದು ಸಾಲ ನನಗೆ ತೀರಿ ಹೋದರೆ ಸಾಕು, ಯಾವುದೋ ಒಂದು ಅದ್ಭುತ, ಒಂದು ಆಶೀರ್ವಾದ ಸಿಕ್ಕಿದ್ರೆ ಸಾಕು ಎಂಬುದಾಗಿ ಸಭೆಗಳು ಇವತ್ತು ಬೆಳೀತಾ ಇದೆ. ಅದಕ್ಕಾಗಿ ಮಾತ್ರ ದೇವರು ಕರೆದಿಲ್ಲ. ಅಲ್ಲೇಲೂಯ, ಪ್ರೈಸ್ ಲಾರ್ಡ್. ವಿಶ್ವಾಸಿಗಳ ಮೈಂಡು, ಕಣ್ಣು ಸ್ವಲ್ಪ ತೆರೆಯಲ್ಪಡಬೇಕು. ಯಾವಾಗಲೂ ದೇವರು ಹೇಳ್ತಾ ಇದ್ದಾರೆ, ದೃಷ್ಟಿಸಿ ನೋಡು. ಏನು ನೋಡು? ಗಮನಿಸಿ ನೋಡು, ದೃಷ್ಟಿಸಿ ನೋಡು. ಅಂದರೆ ನೋಡುವಂಥ ರೀತಿ ಅದು ವ್ಯತ್ಯಾಸ ಆಗಬೇಕು. ಸ್ವಲ್ಪ ನಿಮ್ಮ ಕಣ್ಣುಗಳು ಬ್ರಾಡ್ ಆಗಬೇಕು. ಸೊ ಯಾರೋ ಒಂದು ಸೇವಕನಕ್ಕೆ ಮಾತ್ರ ಅಲ್ಲ ವರಗಳು, ಎಲ್ಲ ಮನುಷ್ಯನಿಗೂ ವರಗಳು ಅವಶ್ಯ. ಒಳಗಡೆ ಬರುವಾಗ ಏನೋ ನೋವಲ್ಲಿ ಬರ್ತಾರೆ, ಏನೋ ಕಾಯಿಲೆಯಲ್ಲಿ ಬರ್ತಾರೆ, ಏನೋ ಕೊರತೆಯಲ್ಲಿ ಬರ್ತಾರೆ, ಅರ್ಪದ ಹೊಂದಿಕೊಳ್ಳುತ್ತಾರೆ. ಹಾಗೆಯೇ ವರ್ಷ 10 ವರ್ಷ ಆಯಿತು, ಸುಮ್ಮನೆ ಬಂದು ಸುಮ್ಮನೆ ಹೋಗ್ತೀನಿ, ಅದೇ ಸ್ಥಳ ಅದೇ ಕುರ್ಚಿ ಅಂದರೆ ಜೀವನದಲ್ಲಿ ಏನು ಹೊಂದಿಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೋವುಗಳು ದಿನ ಇರ್ತದೆ, ಕಷ್ಟಗಳು ದಿನ ಇರ್ತದೆ. ಅದರಿಂದ ಒಂದು ಚೇಂಜಸ್, ಒಂದು ಬಿಡುಗಡೆ ಇರುವುದಿಲ್ಲ. ಆದರೆ ಯಾವಾಗ ಸಕಲರ ಭೋಜನಕ್ಕಾಗಿ ದೇವರು ನಮಗೆ ಕೊಟ್ಟಿರುವುದನ್ನು ಸಭೆ ಯಾವಾಗ ತಿಳಿದುಕೊಳ್ಳುತ್ತೋ ಆವಾಗ ಅದು ಅದೇ ಸ್ಥಳದಲ್ಲಿ ಇರುವುದಿಲ್ಲ. ಒಂದು ದಿನ ಏನಾಗುತ್ತೆ, ಅದು ಬೆಳೆಯುತ್ತಾ ಬರುತ್ತೆ, ಅದು ಅಭಿವೃದ್ಧಿ ಹೊಂದುತ್ತಾ ಬರುತ್ತೆ. ಈಗ ದೇವರ ಸನ್ನಿಧಾನದಲ್ಲಿ ಯಾರೆಲ್ಲ ಬರ್ತಾರೋ ಅವರೆಲ್ಲರನ್ನು ಕೂಡ ದೇವರು ಒಂದು ಮಾಡಿಬಿಡ್ತಾರೆ, ಅಭಿವೃದ್ಧಿ ಮಾಡಿಬಿಡ್ತಾರೆ. ಹಲ್ಲೆಲೂಯ. ಹೌದು. ಈಗ ನೀವು ಯೋಸೇಫನ ಕಾಲದಲ್ಲಿ ಐಗುಪ್ತ ದೇಶಕ್ಕೆ ಯಾಕೋಬನ ಕುಟುಂಬ, ಒಂದು ಕರೆಕ್ಟಾದ ಕೌಂಟಿಂಗ್ ನನಗೆ ಗೊತ್ತಿಲ್ಲ, ಐ ಥಿಂಕ್ ಸೊ ಒಂದು 45 ಅಂದರೆ 100 ಒಳಗಡೆ ಇತ್ತು. ಅಷ್ಟೇ ಒಂದು ಸಣ್ಣ ಗುಂಬು ಏನಾಗುತ್ತಾ ಇದೆ, ಐಗುಪ್ತ ದೇಶಕ್ಕೆ ಹೋಗ್ತದೆ. ತಿರುಗಾ ದೇವರು ಅದನ್ನು ಕರ್ಕೊಂಬರುವಾಗ 20 ಲಕ್ಷ ಜನರಾಗಿ ಬರ್ತಾ ಇದ್ದಾರೆ. ಹಲ್ಲೆಲೂಯ. ನೋಡಿ, ದೇವರು ಯಾವಾಗಲೂ ಕೂಡ ಅಭಿವೃದ್ಧಿ. ದೇವರ ಕೈಯಲ್ಲಿ ಒಂದು 5 ರೊಟ್ಟಿ 2 ಮೀನು ಕೊಟ್ಟಿದ್ದು ಎಷ್ಟು? 5 ರೊಟ್ಟಿ 2 ಮೀನು. ದೇವರು ಏನು ಮಾಡಿದರು? 5,000 ಪುರುಷರು, ಸ್ತ್ರೀಗಳು, ಮಕ್ಕಳು, ಒಂದು 20,000 ಜನ ತೃಪ್ತರಾಗಿ ಉಣ್ಣುವಂಥ ರೀತಿಯಲ್ಲಿ ದೇವರು ಅಭಿವೃದ್ಧಿ ಮಾಡಿಬಿಟ್ರು. ನೀವು ಯೇಸುವಿನ ಕೈಯಲ್ಲಿ ನಿಮ್ಮನ್ನು ಕೊಡುವಾಗ ಏನೇನೇ ಕೊಟ್ಟರು ಕೂಡ ಒಂದು ನಡೆಯುತ್ತದೆ, ಅದು ಇದ್ದಂಥ ರೀತಿಯಲ್ಲಿ ಇರುವುದಿಲ್ಲ, ಅದು ಅಭಿವೃದ್ಧಿ ಆಗುತ್ತೆ. ಒಂದು ಸಾಧಾರಣ ಬಡವನು, ಒಂದು ಎಲ್ಲರಿಂದ ತಳ್ಳಲ್ಪಟ್ಟಂಥ ಒಂದು ದರಿದ್ರನನ್ನು ಅವನು ತನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡುವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ಧೂಳಲ್ಲಿ ಇದ್ದಂಥ ಅವನನ್ನು, ಕನಿಷ್ಠನಾಗಿದ್ದಂಥ ಅವನನ್ನು, ಎಲ್ಲರೂ ತಿರಸ್ಕರಿಸಿದಂಥ ಅವನನ್ನು ದೇವರು ಕೈಯಲ್ಲಿ ಕೊಟ್ಟ ಕೂಡಲೇ ದೇವರು ಪ್ರಭುಗಳು, ರಾಜರು, ಅಧಿಕಾರಿಗಳು ಕುಳ್ಳಿರಿಸುವಂಥ ಸ್ಥಳದಲ್ಲಿ ಅವನನ್ನು ಅಭಿವೃದ್ಧಿ ಮಾಡಿ ಕುಳ್ಳಿರಿಸಿಬಿಡ್ತಾರೆ. ಹಲ್ಲೆಲೂಯ. ಸೊ ಕರ್ತನ ಕೈಯಲ್ಲಿ ಸಭೆಯಾಗಿರಲಿ, ಕುಟುಂಬವಾಗಿರಲಿ, ವೈಯಕ್ತಿಕ ಜೀವಿತವಾಗಿರಲಿ, ಇದ್ದಂತೆಯೇ ಹಾಗೇ ಇದೆ, ನನ್ನಲ್ಲಿ ಚೇಂಜಸ್ಸೇ ಇಲ್ಲ, ನನ್ನಲ್ಲಿ ಬೆಳೆಯೇ ಇಲ್ಲ ಅಂದರೆ ತಪ್ಪು ದೇವರ ಮೇಲೆ ಇಲ್ಲ, ತಪ್ಪು ವ್ಯಕ್ತಿಗಳ ಮೇಲೇ ಇದೆ. ಹಲ್ಲೆಲೂಯ.
ದೇವರು ಯಾವತ್ತೂ ಹಾಗೆಯೇ ಶೂನ್ಯವಾಗಿ ಇಡುವಂಥ ದೇವರಲ್ಲ. ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ರಿ. ಈಗ ನಾನು ಸಭೆಯ ಕುರಿತಾಗಿ ಮಾತಾಡ್ತೀನಿ. ವರಗಳು ಸಭೆಗೆ ತುಂಬ ಅವಶ್ಯ. ಆದರೆ ವರಗಳು ಉಳ್ಳ ಸಭೆ ಮಾತ್ರ ಪರಲೋಕ ಹೋಗಲಿಕ್ಕೆ ಸಾಧ್ಯ ಇಲ್ಲ. ವರಗಳು ಮಾತ್ರ ಒಂದು ಚರ್ಚಲ್ಲಿ ತುಂಬಿದೆ, ಇದು ಪರಲೋಕ ಹೋಗ್ತಾ ಇಲ್ಲ. ದೇವರು ಸತ್ಯ ವೇದದಲ್ಲಿ ಅದು ಒಂದು ಸೇವಕನಾಗಿರಲಿ, ಸೇವೆಯಾಗಿರಲಿ, ಕುಟುಂಬವಾಗಿರಲಿ, ವ್ಯಕ್ತಿಯಾಗಿರಲಿ, ಅವರ ಫಲಗಳಿಂದ ಅವರನ್ನು ಅರಿವಿರಿ. ಎದರಿಂದ ಅರಿವಿರಿ? ಅವರ ಫಲಗಳು. ಹಂಗಂದ್ರೆ ಅಲ್ಲಿ ಪ್ರವಾದನೆ ಹೇಳಿದವರು ಉಂಟು, ಅಲ್ಲಿ ದೆವ್ವ ಬಿಡಿಸಿದವರು ಉಂಟು, ಅಲ್ಲಿ ವ್ಯಾಧಿಯನ್ನು ಸ್ವಸ್ಥಪಡಿಸಿದವರು ಉಂಟು. ಅವರನ್ನ ನೋಡಿ ದೇವರು ಹೇಳ್ತಾರೆ, ನೀನು ಯಾರು ಎಂಬುದಾಗಿ ಅರಿಯೇನು. ಯಾಕೆ ಅಂದರೆ ಅವರ ಹತ್ರ ಫಲಗಳಿಲ್ಲ. ಫಲಗಳು ಮೀನ್ಸ್ ಒಳ್ಳೆ ನಡತೆ ಇಲ್ಲ, ಪ್ರೀತಿ, ಸಂತೋಷ, ಶಾಂತತ್ವ, ಇನ್ನು ಸಮಯದಮೆ, ನಂಬಿಕೆ, ಇನ್ನೂ ಇದೆ, 9 ಇದೆ. ಕನ್ನಡದಲ್ಲಿ ಬರ್ತಾ ಇಲ್ಲ, ತಮಿಳಲ್ಲಿ ಹೇಳಂದ್ರೆ 9 ಹೇಳ್ಬಿಡ್ತೀನಿ. ಅನ್ಬು, ಸಂತೋಷ, ಸಾಂದ, ಸಮಾಧಾನ, ನೀಡಿಯ பொறுமை, ದಯವು, ನರ್ಗುಣ, ವಿಶ್ವಾಸ, ಇಚ್ಛೆ ಅಡಕ 9. ಅಲ್ಲೇಲೂಯ. ಈ 9 ಫಲಗಳು ಇದ್ರೇನೆ ಆ ವ್ಯಕ್ತಿ ದೇವರ ರಾಜ್ಯಕ್ಕೆ ಹೋಗುವುದಿಗೆ, ಪರಲೋಕ ರಾಜ್ಯದ ಅಧಿಕಾರವನ್ನು ಈ ಭೂಮಿಯಲ್ಲಿ ಹೊಂದಿಕೊಳ್ಳುವುದಿಗೆ, ಸೈತಾನ ಸಕಲ ಕ್ರಿಯೆಗಳನ್ನು ಜಯಿಸುವುದಿಗೆ ಅಧಿಕಾರವುಳ್ಳದಂಥ ವ್ಯಕ್ತಿಯಾಗಿ ಬದಲಾಗುತ್ತಾನೆ. ಆದ ಕಾರಣ ಸಭೆ ಹೇಗಿರಬೇಕಪ್ಪ ಅಂದರೆ ಬರೀ ಬ್ಲೆಸ್ಸಿಂಗ್ ಅಂತಾರೆ. ಬರೀ ಬ್ಲೆಸ್ಸಿಂಗ್ ಮಾತ್ರ ಅಲ್ಲ, ಬ್ಲೆಸ್ಸಿಂಗ್ ಬೇಕು, ಆಶೀರ್ವಾದ ಸಭೆಗೆ ಬೇಕೇ ಬೇಕು. ಬಟ್ ಆಶೀರ್ವಾದ ಮಾತ್ರ ಒಂದು ಸಭೆ, ಒಂದು ಚರ್ಚಿ ಬಹಳ ದೊಡ್ಡ ಅಲಂಕಾರವಾಗಿ ಮಾಡುವಂಥದ್ದು ಮಾತ್ರ ಚರ್ಚಿ, ಅಥವಾ ಅಲ್ಲಿ ಆ ಸಭೆಯಲ್ಲಿ ಅನೇಕ ವಸ್ತುಗಳು ಇರುವುದು ಮಾತ್ರ ಅದು ಒಂದು ದೇವರಿಂದ ಆರಿಸಲ್ಪಟ್ಟಂಥ ಸಭೆ, ಅಥವಾ ಜನ ಎಲ್ಲ ತುಂಬಿ 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 ಇರ್ತಾರೆ, ಅದು ಮಾತ್ರವೇ ದೇವರ ಸಭೆ ಎಂಬುದಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಎಲ್ಲ ಸಭೆಗಿಂತ ದೊಡ್ಡ ಸಭೆ, ಒಂದು ಸುಂದರವಾದ ಸಭೆ ಯೆರೂಸಲೇಮಲ್ಲಿ ಸಾಲಮೋನ್ ರಾಜದಿಂದ ಕಟ್ಟಲ್ಪಟ್ಟಂತ ಸಭೆ 40 ವರ್ಷವಾಗಿ ವಜ್ರದಿಂದ, ಬಂಗಾರದಿಂದ, ಇನ್ನು ಏನು ವೈಡೂರ್ಯಗಳಿಂದ ಅಲಂಕರಿಸಿ ಮಾಡಿದಂಥ ಚರ್ಚ್. ಆ ದೇಶದವರು, ಈ ದೇಶದವರು ಎಲ್ಲರೂ ಅಲ್ಲಿ ಹಬ್ಬಕ್ಕೆ ಬಂದು ಸೇರುತ್ತಾರೆ. ಜನವೆಲ್ಲ ತುಂಬಿಕೊಂಡಿರುವಂಥ ಸಭೆಯೇ. ಆದರೆ ಯೇಸು ಸ್ವಾಮಿ ಆ ಸಭೆಯ ನೋಡಿ ಹೇಳುತ್ತಾರೆ, ಈ ಚರ್ಚ್ ಕಲ್ಲರ ಗವಿ ಮಾಡಿಬಿಟ್ಟವ್ರೆ. ಅಲಂಕಾರ ಐತಿ ಸಭೆಯಲ್ಲಿ, ಆಶೀರ್ವಾದ ಮೇಲೆ ಆಶೀರ್ವಾದ ಇದೆ, ಜನರಿದ್ದಾರೆ. ಆದರೆ ಏನಿಲ್ಲ ಅಂದ್ರೆ ಬರೀ ಬ್ಲೆಸ್ಸಿಂಗ್ ಅಲ್ಲ, ಚರ್ಚ್ ಕ್ವಾಲಿಟಿ ಆಗಿರಬೇಕು. ಏನಿರಬೇಕು? ಕ್ವಾಲಿಟಿ. ಕರ್ತನಲ್ಲಿ ನಡತೆಯಲ್ಲಿ ಶುದ್ಧವಾಗಿರಬೇಕು. ದೇವರ ವಿಷಯ. ಅದನ್ನೇ 1 ತಿಮೋಥೆಯ 6ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಒಂದು ಚರ್ಚ್ ಅಂದರೆ ಅದು ಹೇಗಿರಬೇಕು? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಭೆ ಸಂಪಾದನೆ ಮಾಡಬೇಕಂದೆ. ಚರ್ಚ್ ಏನ್ ಮಾಡಬೇಕು? ನೀವು ಸುಮ್ಮನೆ ಕುಂತ್ರೆ ಇದನ್ನ ಕೊಡಂಗಿಲ್ಲ. ಚರ್ಚ್ ಮಾತ್ರ ಅಲ್ಲ, ಒಂದು ಕುಟುಂಬ ಮಾತ್ರ ಅಲ್ಲ, ಒಂದು ಶೀಶಿ, ಒಂದು ವಿಶ್ವಾಸಿ ಏನನ್ನ ಸಂಪಾದನೆ ಮಾಡಬೇಕಂತ. ಏನಲ್ಲ? ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಏನು ಮಾಡಬೇಕು? ನಾವೇ ಸಂಪಾದನೆ ಮಾಡಬೇಕು. ಯೇಸಪ್ಪ ಇಬ್ರಿಯ ಪತ್ರಿಕೆ ಹೇಳುತ್ತೆ, ನಂಬಿಕೆಯನ್ನು ಹುಟ್ಟಿಸುವವನು ಯೇಸು, ಪೂರೈಸುವವನು ಯೇಸು. ಹಾಗಾದ್ರೆ ನನ್ನ ಕೆಲಸ ಏನು? ಸುಮ್ಮನೆ ಕೂತ್ಕೊಳ್ಳುವುದಾ? ಇಲ್ಲ. ಸೊ ಈಗ ನೋಡ್ರಿ, ಒಂದು ಓಟ ಪಂದ್ಯದಲ್ಲಿ ಇಲ್ಲಿಂದ ಮಕ್ಕಳನ್ನ ಬಿಡ್ತಾರೆ. ಅಲ್ಲಿ ಯಾರು ಹೋಗಿ ಮೊದಲು ಹೋಗ್ತಾರೋ ಮುಟ್ತಾರೋ ಅವ್ರಿಗೆ ಫಸ್ಟ್ ಪ್ರೈಸ್ ಅಂತ ಒಂದು 100 ಮೀಟ್ರು 200 ಮೀಟ್ರು ಒಂದು ಓಟ ಪಂದ್ಯ ಇಡ್ತಾರೆ ತಿಳ್ಕೊಳ್ಳಿ. ಈಗ ಯೇಸು ಹೆಂಗಿದ್ದಾರಂದ್ರೆ, ಇಲ್ಲಿಂದ ಓಟ ಪಂದ್ಯದಲ್ಲಿ ಸ್ಟಾರ್ಟ್ ಮಾಡ್ತಾರೆ. 1 2 3 ಸ್ಟಾರ್ಟ್ ಅಂತಾರೆ. ಅಲ್ಲಿ ಎದುರುಗಡೆ ಹೋಗಿ ನಿಂದಿರ್ತಾರಲ್ಲ, ಅವ್ರು ಹೇಳ್ತಾರೆ, ಮುಂದೆ ಬರುವಂಥ ಮಕ್ಕಳಿಗೆ
ಪೋಷಾಂಗ ಬಡಿಸ್ತಾರೆ. ಬನ್ನಿ ಬನ್ನಿ ಬನ್ನಿ, ಸ್ಪೀಡ ಬನ್ನಿ, ಸಿಡ ಬನ್ನಿ, ಬಾ 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 ಬಾ, ಬಂದ್ಬಿಡು ಬಂದ್ಬಿಡು ಬಂದ್ಬಿಡು, ಈಸಿ ಬಾ ಬಾ ಅಂತಾರೆ. ಸ್ವಾಮಿ ಇಲ್ಲಿ ನಿಂದಿರ್ತಾರೆ, ಅಲ್ಲಿ ನಿಂದಿರ್ತಾರೆ, ಇಲ್ಲೂ ನಿಲ್ತಾರೆ, ಅಲ್ಲಿ ನಿಲ್ತಾರೆ. ಹೆಂಗಂದ ಕೇಳ್ಬಾರ್ದು, ಅದೇ ದೇವರು. ಹಲ್ಲೆಲೂಯಾ. ಅದಕ್ಕೆ ಅವರು ದೇವರು. ಪ್ರೈಸ್ ಲಾರ್ಡ್. ಇಲ್ಲಿ ನಿಂದು ನಿನ್ನ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿ ನಿಂತ್ಕೊಂಡು ಬಾ ಬಾ ಅಂತಾರೆ. ಆದರೆ ಯಾರು ಓಡಬೇಕು? ನೀನು ನಾನು ಓಡಬೇಕು. ಹಲ್ಲೆಲೂಯಾ. ನೀನು ನಾನು ಓಡಿದ್ರೇ ದೇವರ ವಿಷಯಗಳನ್ನು ರೀಚ್ ಮಾಡಕ್ಕಾಗತ್ತೆ. ದೇವರು ರಕ್ಷಣೆ ಕೊಟ್ಟಿದ್ರು ಫ್ರೀಯಾಗಿ, ದೇವರು ಪಾಪ ಪರಿಹಾರ ಕೊಟ್ಟರು ಫ್ರೀಯಾಗಿ, ದೇವರು ಸ್ವಸ್ಥತೆ ಕೊಟ್ಟರು ಫ್ರೀಯಾಗಿ. ಆದರೆ ಈ ಭೂಮಿಯಲ್ಲಿ ಫ್ರೀಯಾಗಿ ಕೊಟ್ಟಿದಂದು ಎಲ್ಲವನ್ನು ಕೂಡ ನಾನು ಕಾಪಾಡಿಕೊಳ್ಳುವುದಿಗೆ ನಾನು ಸಂಪಾದನೆ ಮಾಡಬೇಕು. ಹಲ್ಲೆಲೂಯಾ. ಮೆಟೀರಿಯಲ್ ಯಾರು ಕೊಟ್ಟರು? ದೇವರು. ಕೆಲವರಿಗೆ 5 ತಲಾಂತು, ಕೆಲವರಿಗೆ 2 ತಲಾಂತು, ಕೆಲವರಿಗೆ 1 ತಲಾಂತು ಕೊಟ್ರ. ಇವನ್ ರೊಕ್ಕ ಕೊಟ್ಟು ತಗೊಂಡನ? ಇಲ್ಲ, ಫ್ರೀಯಾಗಿ ದನ ಕೊಟ್ಟರು. ಕೊಟ್ಟ ಮೇಲೆ ಕೊಟ್ಟಿದವರು ಪುನಃ ಬರ್ತಾರೆ. ಏನಿಗೆ? ಲೆಕ್ಕ ಕೇಳಕ್ಕೆ. ಹಲ್ಲೆಲೂಯಾ. ನಾನು ಕೊಟ್ಟಿದ್ದದನ್ನ ಎಷ್ಟು ಸಂಪಾದನೆ ಮಾಡಿದಿ? ನಿನ್ನ ಪರಿಶುದ್ಧತೆಯನ್ನು ಇಟ್ಟುಕೊಂಡು, ನಿನ್ನ ಬಿಡುಗಡೆಯನ್ನು ಇಟ್ಟುಕೊಂಡು, ನಿನ್ನ ಆಶೀರ್ವಾದವನ್ನು ಇಟ್ಟುಕೊಂಡು, ನಿನ್ನ ಮೇಲೆ ನಾನು ಕೊಟ್ಟಂದ ಅಭಿಷೇಕವನ್ನು ಇಟ್ಟುಕೊಂಡು, ನಿನಗೆ ನಾನು ಕೊಟ್ಟಂದ ಪ್ರಾರ್ಥನೆಯ ತಲಾಂತುಗಳನ್ನು ಇಟ್ಟುಕೊಂಡು, ನಿನಗೆ ನಾನು ಕೊಟ್ಟಂದ ಎಲ್ಲ ಆತ್ಮೀಕ ತಲಾಂತುಗಳನ್ನು ಇಟ್ಟುಕೊಂಡು ಎಷ್ಟು ಸಂಪಾದನೆ ಮಾಡಿದಿ? ಆ ಸಂಪಾದನೆ ಮಾಡುವಂಥ ಮೆಟೀರಿಯಲ್ಸು ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ. ಈ ಮೆಟೀರಿಯಲ್ನ ಇಟ್ಟುಕೊಂಡು ಸಂಪಾದನೆ ಮಾಡಿದವನು 5 ಕೊಟ್ಟವನು 10 ಅಂತ. ದೇವರು ಹೇಳಿದರು, 10 ಪಟ್ಟಣಗಳಿಗೆ ನೀನೇ ರಾಜ, ಹೋಗು. 5 ತಗೊಂಡವನು, 2 ತಗೊಂಡವನು 5 ತಗೊಂಬಂದು ಕೊಟ್ಟ. ದೇವರು ಹೇಳಿದ್ರು, 5 ಪಟ್ಟಣಕ್ಕೆ ನೀನೇ ರಾಜ, ಹೋಗು. 1 ತಗೊಂಡವನು ಏನು ಮಾಡಿಲ್ಲ, ಮುಚ್ಚಿಟ್ಟೆ. ಕಾರಣ ನೀನು ಕೆಟ್ಟವನೇ ದೇವರೇ. ಯಾರು ಕೆಟ್ಟವನಂತೆ? ನೀ ಕೆಟ್ಟವನು, ನೀನು ಭಯಂಕರವಾದ ವ್ಯಕ್ತಿ ಅಂದ ಹೇಳಿ ನಾನು ಏನು ಮಾಡಿದೆ? ಮುಚ್ಚಿಟ್ಟೆ. ಅಲ್ಲಿ ದೇವರು ಹೇಳಿದ್ರು, ಅಡ ಪಾಪಿ, ನಾನು ಭಯಂಕರನಂದ ನೀನು ತಿಳ್ಕೊಂಡವನು. ಅದನ್ನು ಹೋಗಿ ಒಂದು ಬ್ಯಾಂಗಲ್ಲಿ ಹಾಕಿದ್ರೆ ಬಟ್ಟಿ ಆದರೂ ಬಂದಿರ್ತದೆ ನನಗೆ. ಸೋಮಾರಿ, ಮೈಗೆಲ್ಲ ಹಾಳು, ಇವನನ್ನ ಕಟ್ಟಿ ಎಲ್ಲಿಗೆ ಹಾಕು. ಹಂಗಂದ್ರೆ ಸತ್ಯವೇದ ಹೇಳುತ್ತೆ, ಒಂದು ಸಭೆಯ ಆಶೀರ್ವಾದ ಬರೀ ಆದರೆ ಬ್ಲೆಸ್ಸಿಂಗ್ ಮೇಲೆ, ಆಶೀರ್ವಾದ ಮೇಲೆ ಮಾತ್ರ ಅಲ್ಲ, ಒಂದು ಸಭೆಗೆ ಅಲಂಕಾರ, ಆಶೀರ್ವಾದ ಪರಿಶುದ್ಧವಾದ ನಡತೆಯ ಮೇಲೆ ಇದೆ. ಪರಿಶುದ್ಧವಾದ ನಡತೆ ಸಭೆಗೆ ತುಂಬ ಮುಖ್ಯ. ಅಲ್ಲಿ ನಾವು ನೋಡಬಹುದು. ಈಗ ಒಂದು ಚರ್ಚ್ಗಳನ್ನು ನಿಮಗೆ ತೋರಿಸಿಕೊಡ್ತೀನಿ. ನಾನು ಮೊದಲೇ ಹೇಳಿದೆ, ಚರ್ಚ್ ಅಂದಾಗ ನೀನು, ಹಲ್ಲೆಲೂಯಾ, ನೀನಂತಾಗ ಸೇವೆ. ಹಲ್ಲೆಲೂಯಾ. ವಾಕ್ಯ ನೀನಂತ ಹೇಳುವಾಗ ಅದು ಸೇವೆಗೂ ಸಂಬಂಧಪಟ್ಟದು. ವಾಕ್ಯ ಅದು ಸೇವೆ ಅಂತ ಹೇಳಿದಾಗ ನಿನಗೂ ನನಗೂ ಅದು ಸಂಬಂಧಪಟ್ಟಿದ್ದು. ಚೆನ್ನಾಗಿ ಗಮನಿಸ್ರಿ. ಎಲ್ಲರೂ ಒಂಥರ ಗುರ್ರ ಅಂತ ನೋಡ್ತೀನಿ ನನ್ನ. ಏನಿಲ್ಲ, ಇವನಿಗೆ ಇವತ್ತು ಏನಾದರೂ ಆಯ್ತಾ ಅಂತ ನೋಡ್ತಾ ಇದ್ದೀರಾ? ಹಂಗೇನಿಲ್ವಲ್ಲ. ಹಲ್ಲೆಲೂಯಾ. ನಿನಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ, ನನ್ನನ್ನು ಮಾತ್ರ ಉರ್ರ ಅಂತ ನೋಡ್ತಾ ಇರಿ ಸಾಕು. ಸಿಟ್ಟಲ್ಲಿ ನೋಡ್ತಿರೋ, ನಗ್ತಾ ನೋಡ್ತಿರೋ ಪರವಾಗಿಲ್ಲ, ಆದರೆ ನನ್ನ ನೋಡ್ರಿ. ಹಲ್ಲೆಲೂಯಾ. ಬೇರೆ ಬೆಕ್ಕು ಬಂತ, ಹಾಲು ಕುಡಿದು ಬಿಟ್ಟಿತ್ತ, ಫ್ರಿಜ್ ಓಪನ್ ಮಾಡಿ ಇಟ್ಟೇನೋ, ಮುಚ್ಚಿ ಇಟ್ಟೇನೋ, ಕುಕ್ಕರ್ ಸೀಟಿ ಗ್ಯಾಸ್ ಆಫ್ ಮಾಡಿದೇನೋ ಇಲ್ಲೋ, ಅದೆಲ್ಲ ಬೇಡ. ಹಲ್ಲೆಲೂಯಾ. ಅದೆಲ್ಲ ಒಂದು ಅರ್ಧ ತಾಸು ಬಿಟ್ಟು ನೆನಪಿಸ್ಕೊಳ್ರಿ. ಈಗ ಸಜ್ಜೆಗೆ ನನ್ನ ಮಾತ್ರ ಏನು ಮಾಡ್ರಿ, ಗಮನಿಸ್ರಿ. ಓಕೆ, ಇಲ್ಲಿ ಗಮನಿಸೋಣ. ಒಂದು ಚರ್ಚನಲ್ಲಿ ನೋಡ್ತೀವಿ ನೋಡಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ, ಯೂದೆಯ, ಗಲಿಲೆಯ, ಸಮಾರ್ಯ ಸೀಮೆಗಳಲ್ಲಿ ಇದ್ದ ಸಭೆಯು ಸಮಾಧಾನ ಹೊಂದಿತ್ತು ಮತ್ತು ಭಕ್ತಿಯಲ್ಲಿ ಬೆಳೆದಿತ್ತು, ಕರ್ತನ ಭಯದಲ್ಲಿ ನಡೆದು ಪವಿತ್ರ ಆತ್ಮನ ಪ್ರೋಕ್ಷಾಗವನ್ನು ಹೊಂದಿ ಹೆಚ್ಚುತ್ತಾ ಬಂತು. ಏನಾಯ್ತಂದ್ರೆ ಫಸ್ಟ್ ಅಲ್ಲಿ ಹೇಳ್ತಾ ಇದೆ,
ಎಲ್ಲ ಸೀಮೆಗಳಲ್ಲಿ ಇರುವಂತ ಚರ್ಚ್ ಮೊದಲು ಹೊಂದಿದೆ ಏನು? ಸಮಾಧಾನ. ಹೌದು, ಚರ್ಚ್ ಒಳಗಡೆ ಬರುವಂತ ಉದ್ದೇಶವನ್ನ ದೇವರು ಫಸ್ಟ್ ಏನ್ ಮಾಡ್ತಾರೆ? ನಿಮಗೆ ಕೊಟ್ಬಿಡ್ತಾರೆ. ಎಂತ ವ್ಯಾಧಿಯಲ್ಲಿ, ಎಂತ ಕಣ್ಣೀರಲ್ಲಿ, ಎಂತ ಬಡತನದಲ್ಲಿ, ಎಂತ ಮಾಟ ಮಂತ್ರ ಕ್ರಿಯೆಗಳಲ್ಲಿ, ಎಂತ ಒಂದು ಗಲಿಬಿಲಿಗಳಲ್ಲಿ, ಎಂತ ಒಂದು ಅಸಮಾಧಾನಗಳಲ್ಲಿ ಯಾರು ಬಂದಿದ್ರು ಫಸ್ಟ್ ದೇವರ ಅವರ ನೀಡು, ಅವರ ಅಗತ್ಯವೂ ಅವಶ್ಯವೂ ಏನೋ ಅದನ್ನು ದೇವರು ಸಂಧಿಸಿ ಅವರಿಗೆ ಕರ್ತನು ಅರ್ಪುದವನ್ನು ಮಾಡುತ್ತಾರೆ. ಅಲ್ಲೇಲೂಯ, ಅಲ್ಲೇಲೂಯ. ಅರ್ಪುದ ಆಯ್ತಂದ ಹಂಗೆ ಕೂತ್ಕೋಬಾರದು. ಅರ್ಪುದ ಆಯ್ತ ಮೇಲೆ ನೆಕ್ಸ್ಟು ಆ ಚರ್ಚ್ ಏನು ಮಾಡಬೇಕಂದ್ರೆ, ಆ ಸಭೆ ಏನಾಯಿತಂತ, ಅದು ಸಮಾಧಾನ ಹೊಂದಿತ್ತು ಮತ್ತು ಭಕ್ತಿಯಲ್ಲಿ ಬೆಳೆದಿತ್ತಂತೆ. ಸಾರ್ ಎಲ್ಲಿ ಬೆಳಿಬೇಕು? ಭಕ್ತಿಯಲ್ಲಿ. ನಮ್ಮ ಊರಾಗ ಒಂದು ಗಾದೆ ಮಾತು ಹೇಳ್ತಾರೆ, ಕತ್ತೆ ಇದೆಯಲ್ಲ, ಕತ್ತೆ ದಿನೇ 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 ಕರಗುತ್ತಾ ಇರುವೆ ಆಗ್ಬಿಟ್ಟಿತ್ತಂತೆ. ಕತ್ತೆ ಏನಾಗಿತ್ತಂತೆ? ಕತ್ತೆ ದಿನ 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 ಕಡಿಮೆ ಆಗ್ತಾ ಕರಗುತ್ತಾ ಕೊನೆಯದಾಗಿ ಏನಾಗಿತ್ತಂತ? ಇರುವೆ ಆಗ್ಬಿಟ್ಟಿತ್ತಂತ. ಇದು ಬೆಳೆದಿದೆಯೋ ಕಡಿಮೆ ಆಗಿದೆಯೋ? ಕಡಿಮೆ ಆಗಿದೆ. ಆದರೆ ಭಕ್ತಿ ಕಡಿಮೆ ಆಗಬಾರ್ದು. ಭಕ್ತಿ ಕಡಿಮೆ ಆಗದೆ ಇದ್ದಿದ್ರೆ ಅದು 9:30 ಚರ್ಚ್ ಇವತ್ತು 10 ಗಂಟೆ ನಡೀತಾ ಇದೆ. 10 ಗಂಟೆಗೆ ಒಳಗೆ ಬರೋಕ್ಕೆ ಇಷ್ಟಲ್ಲ. 9 ಗಂಟೆ ಚರ್ಚ್ ಇವತ್ತು ಎಷ್ಟು ಗಂಟೆಗೆ ನಡೀತಾ ಇದೆ? 9:30 ಚರ್ಚ್. 10 ಗಂಟೆಗೆ ಒಳಗೆ, ಯಾಕಂದ್ರೆ ಭಕ್ತಿ ವೃದ್ಧಿಯಾಗಿತ್ತು. ದೇವರ ಸನ್ನಿಧಾನ ನಮ್ಮನ್ನು ಅಭಿವೃದ್ಧಿ ಮಾಡುತ್ತೆ. ದೇವರ ಸನ್ನಿಧಾನ ಬಿಟ್ಟು ಹೋಗುವಂತ ಎಲ್ಲ ಕಡೆಯಲ್ಲಿಯೂ ನಮ್ಮನ್ನು ನಾಶ ಮಾಡುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾನು ಹೇಳುವುದನ್ನು ಸ್ವಲ್ಪ ನಿಮಗೆ ಕಠಿಣವಾಗಿ ಅನಿಸಿದ್ರೂ ನಿಮ್ಮ ಜೀವನದ ಲಾಭಕ್ಕೆ ಹೇಳುತ್ತೇನೆ. ಒಂದು ವೇಳೆ ನಿಮ್ಮನ್ನು ದುಃಖಪಡಿಸಿದ್ರೂ ನಿಮ್ಮ ಆಶೀರ್ವಾದಕ್ಕೆ ನಿಮ್ಮನ್ನು ದುಃಖಪಡಿಸುತ್ತೆ. ಸ್ತೋತ್ರ. ಇಲ್ಲಿ ಗಮನಿಸ್ರಿ, ಅಲ್ಲಿ ವಾಕ್ಯ ಹೇಳುತ್ತೆ, ಸಮಾಧಾನ ಮಾತ್ರ ಅಲ್ಲ, ಬರೀ ಸಂತೋಷ, ಬರೀ ಆಶೀರ್ವಾದ, ಬರೀ ರೊಕ್ಕ ಮಾತ್ರ ಅಲ್ಲ. ಆ ಚರ್ಚ್ ಎದರಲ್ಲಿ ಬೆಳೆದಿತ್ತಂತೆ? ಭಕ್ತಿಯಲ್ಲಿ ಬೆಳೆದಿತ್ತು. ಆಮೇಲೆ ಕರ್ತನ ಭಯದಲ್ಲಿ ನಡೆದು ಪವಿತ್ರ ಆತ್ಮನಿಂದ ಪ್ರೋಕ್ಷಾಗ ಹೊಂದಿತ್ತಂದೆ. ಯಾರಿಂದ ಪ್ರೋಕ್ಷಾಗ ಹೊಂದಿತ್ತು? ಯಾರಿಂದ? ಇಲ್ಲ, ಆ ಅಂಕಲಿಂದ, ಈ ಆಂಡಿಯಿಂದ. ಸಭೆ ಇವತ್ತು ಚೆನ್ನಾಗಿ ವಾಕ್ಯ ಕೊಟ್ಟಿದ ಮೇಲೆ ಪಾಸ್ಟರ್ ಹುಡುಕ್ತಾನೆ. ಯಾರಾದ್ರೂ ಅಣ್ಣ, ಸಾರ್ ಪಾಸ್ಟರ್ ವಾಟ್ ಬ್ಯೂಟಿಫುಲ್ ಮೆಸೇಜ್ ಅಪ್ಪ ಅಂದ ಹೇಳ್ತಾನೋ ಇಲ್ಲೋ? ಈ ಅಕ್ಕ ಬಂದು ಹೇಳ್ತಾಳೋ ಇಲ್ಲೋ? ಈ ಅಣ್ಣ ಬಂದು ಹೇಳ್ತಾನೋ ಇಲ್ಲೋ? ಚರ್ಚ್ ಯಾರ ಪ್ರೋಕ್ಷಾಗವನ್ನು ಹುಡುಕ್ತಾ ಇದೆ? ಮನುಷ್ಯನ ಪ್ರೋಕ್ಷಾಗವನ್ನು ಹುಡುಕ್ತಾ ಇದೆ. ಆದರೆ ಚರ್ಚನ್ನ ಯಾರು ಪ್ರೋಕ್ಷಾಗ ಮಾಡ್ಬೇಕಂದೆ? ಅರೆ, ಪರಿಶುದ್ಧ ಆತ್ಮನು ಪ್ರೋಕ್ಷಾಗ ಮಾಡಬೇಕು. ಇಲ್ಲಿ ಚರ್ಚ್ ಬರುವಾಗ ಕೆಲವರು ಅನೇಕರು ಚರ್ಚ್ ಬಿಟ್ಟು ಹೋಗಿದ್ದಕ್ಕೆ ಏನು ಗೊತ್ತಾ ಕಾರಣ? ಆ ಅಕ್ಕ ನನ್ನ ಹತ್ರ ಮಾತಾಡಿಲ್ಲ, ಈ ಮಾವ ನನ್ನ ಹತ್ರ ಮಾತಾಡಿಲ್ಲ, ಈ ಅಜ್ಜ ನನ್ನ ಹತ್ರ ಮಾತಾಡಿಲ್ಲ, ನನಗೆ ಪ್ರೋಕ್ಷಾಂಗವೇ ಇಲ್ಲ, ನಾನು ಯಾಕೆ ಮಾಡಬೇಕು ಸೇವೆ? ಹಲ್ಲೆಲೂಯ, ಹಲ್ಲೆಲೂಯ. ಬರುವಾಗ ಹೆಂಗ್ ಬರ್ತಾರೆ ಗೊತ್ತಾ? ಬರುವಾಗ ಯಪ್ಪ ನೋವು ತಡೆಯಕ್ಕೆ ಆಗಲಿಲ್ಲ, ಎಲ್ಲ ಕಡೆನೂ ತಿರುಗಾಡಿ ಬಂದೆ. ಏಸು ಅಜ್ಜ, ನೀನ್ ಮಾತ್ರ ನನ್ನ ಬಿಡುಗಡೆ ಮಾಡಿಬಿಟ್ರೆ ನಿನ್ ಬಿಟ್ಟು ಬೇರೆ ಯಾರಿಗೆ ಕೈ ಮುಗಿಯಂಗಿಲ್ಲ. ಮೊದಲು ಬರುವಾಗ ಏಸು ಅಜ್ಜ ಮಾತ್ರ ಕಣ್ಣು ಕಾಣ್ತಾನೆ. ಬಂದು ಎಲ್ಲ ಹುಷಾರಾಗಿ ಎಲ್ಲ ಜಂಪ್ ಗಿಂಬು ಮಾಡುವಂತೆ ಆಗ್ಬಿಟ್ರೆ ಇಲ್ಲಿ ಬೇರೆ ಬೇರೆ ಅಜ್ಜಗಳು ಅವರಿಗೆ ಬೇಕಾಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಸೇವೆಯಲ್ಲಿ ಪ್ರೋಕ್ಷಾಗ ಯಾರು ಮಾಡಬೇಕು? ಪರಿಶುದ್ಧ ಆತ್ಮನು.
ನಿನ್ನ ಪ್ರತಿಯೊಂದು ನಡವಳಿಕೆಗಳಲ್ಲಿ ನಿನ್ನ ಪ್ರೋಕ್ಷಾಗವನ್ನ ನೀನು ಯಾರ ಹತ್ರ ಎದುರು ನೋಡಬೇಕು? ಪರಿಶುದ್ಧ ಆತ್ಮನಲ್ಲಿ. ಹಲ್ಲೆಲೂಯಾ. ಪರಿಶುದ್ಧ ಆತ್ಮನು ನಮ್ಮನ್ನ ಪ್ರೋಕ್ಷಾಗ ಮಾಡಬೇಕು. ಅದಕ್ಕೆ ವಾಕ್ಯ ಹೇಳುತ್ತದೆ ಯಾನೋತಿಗಳಲ್ಲಿ, ಪರಿಶುದ್ಧ ಆತ್ಮನ ಪ್ರೋಕ್ಷಾಗವನ್ನ ಹೊಂದಿದಾಗ ಅಲ್ಲಿ ವಾಕ್ಯ ಹೇಳುತ್ತೆ, ಆ ಸಭೆ ಹೆಚ್ಚುತ್ತಾ ಬಂತು. ಎದರಲ್ಲಿ? ಭಕ್ತಿಯಲ್ಲಿ ಬೆಳೆದಿತ್ತು, ಕರ್ತನ ಭಯದಲ್ಲಿ ಬೆಳೆದಿತ್ತು, ಪರಿಶುದ್ಧ ಆತ್ಮನ ಪ್ರೋಕ್ಷಾಗ ಹೊಂದಿತ್ತು. ಅದು ಸಾಧಾರಣವಾಗಿ ನಿಂದಿಲ್ಲ, ಅದು ದೊಡ್ಡದಾಗಿ ಅದು ಬೆಳೆದಿತ್ತು ಎಂಬುದಾಗಿ ವಾಕ್ಯ ಹೇಳುತ್ತೆ. ಅಂದ್ರೆ ಸಭೆಯ ಬೆಳವಣಿಗೆನ ಸಭೆಯ ಅಭಿವೃದ್ಧಿಯಲ್ಲಿದೆ, ಕುಟುಂಬದ ಅಭಿವೃದ್ಧಿಯಲ್ಲಿದೆ, ಒಂದು ವೈಯಕ್ತಿಕ ಮನುಷ್ಯನ ಶೀಶಿ ಅವರ ಅಭಿವೃದ್ಧಿಯಲ್ಲಿದೆ. ಅಂದ್ರೆ ನಿಮ್ಮ ಅಭಿವೃದ್ಧಿ ಬರೀ ಬ್ಲೆಸ್ಸಿಂಗ್ ಅಲ್ಲಿ ಕಾಂದಿತಾತ ಈ ಅಂತ ನಾ ಹಲ್ಲು ತೋರಿಸಿದ ಕೂಡಲೇ ಬರಂಗಿಲ್ಲ. ಹಾಗಾದರೆ ಇವತ್ತು ಶ್ರೀಮಂತರಿಗೆ ಸಾವೇ ಬರಬಾರ್ದು. ಶ್ರೀಮಂತರಿಗೆ ಏನಾಗಿ ಬರಬಾರ್ದು? ಸಾವೇ ಬರಬಾರ್ದು. ಶ್ರೀಮಂತರಿಗೆ ವ್ಯಾಧಿನೇ ಬರಬಾರ್ದು. ಶ್ರೀಮಂತರಿಗೆ ನೋವೇ ಬರಬಾರ್ದು. ನೋಡ್ರಿ, ಮನೆ ತುಂಬ ನಿನಗೆ ರೊಕ್ಕ ಐತಿ, ಎಷ್ಟು ಬೇಕಾದ್ರೆ ತಗೊಂಡು ತಿನ್ನುವುದಕ್ಕೆ ರೊಕ್ಕ ಐತಿ ಇಟ್ಕೊಳ್ಳಿ. ಆದರೆ ಶರೀರದಲ್ಲಿ ದೊಡ್ಡ ವ್ಯಾಧಿ ಬಂದ್ಬಿಟ್ಟಿತ್ತು, ಒಂದು ಗ್ಲಾಸ್ ನೀರು ಕೂಡ ಒಳಗೆ ಇಳಿಯಂಗಿಲ್ಲ. ರೊಕ್ಕ ಇಟ್ಕೊಂಡು ಏನು ಮಾಡ್ತಿರೋ? ತಪ್ಕೊಂಡು ಮಲ್ಕೊಬಿಡೋದು. ಮಳಗೆ ಎಷ್ಟು ದಿವಸ ಮಳಗಕ್ಕಾಗುತ್ತೆ? ಆಮೇಲೆ ರಂಡಕ್ಕೆ ನಮ್ಮ ಊರಲ್ಲಿ ಬುಮ್ ಊತಾನ, ರಂಡಕ್ಕೆ ಕುಣಿತಾನೆ, ಮುಗಿತ್ತ. ಹಲ್ಲೆಲೂಯ, ಹಲ್ಲೆಲೂಯ. ಸೊ ಒಳ್ಳೆ ಬ್ಲೆಸ್ಸಿಂಗ್ ಮಾತ್ರ ಅಲ್ಲ, ಅದರ ಸಂಗಡ ಭಕ್ತಿ ಬೆಳೆಬೇಕು, ಅದರ ಸಂಗಡ ಕರ್ತನ ಭಯ ಬೆಳೆಬೇಕು, ಅದರ ಸಂಗಡ ಪರಿಶುದ್ಧ ಆತ್ಮನಲ್ಲಿ ಪ್ರೋಕ್ಷಾಗ ಹೊಂದಬೇಕು. ಅವಾಗ ಏನ್ ನಡೀತದೆ? ಆ ಚರ್ಚ್ ಅಭಿವೃದ್ಧಿ ಆಗುತ್ತೆ, ಆ ಕುಟುಂಬವು ಅಭಿವೃದ್ಧಿ ಆಗುತ್ತೆ, ಆ ವ್ಯಕ್ತಿತ್ವ ಅಭಿವೃದ್ಧಿ ಆಗುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನೀನು ನಾನು ಬೆಳೆಯುವುದಿಗೆ ಬರೀ ಮೆಟೀರಿಯಲ್ ಬ್ಲೆಸ್ಸಿಂಗ್ ಮಾತ್ರ ಅಲ್ಲ ಅಂತ ಹೇಳಿ ಯಾನೋತಿಗಳು ಹೇಳ್ತಾ ಇದೆ. ಸ್ವಲ್ಪ ಗಮನಿಸೋಣ. ಯಾನೋತಿಗಳು 3ನೇ ಅಧ್ಯಾಯ 1ನೇ ವಾಕ್ಯ 2ನೇ ವಾಕ್ಯ. ಈಗ ವ್ಯಕ್ತಿತ್ವಕ್ಕೆ ಹೇಳ್ತಾ ಇದೆ, ಅದು ಸೇವೆಗೆ ಕೂಡ. ಗಮನಿಸ್ರಿ. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ. ದೇವರು ಏನು ಹೇಳ್ತಾರೆ? ಏನು ಹೇಳ್ತಾರೆ? ಎಲೆ ಮಗ, ಎಲೆ ಉದ್ದು ಮುಖ, ನಮ್ಮ ಮಗಳೇ, ಗಿಟ್ಟಗಿರುವಂತ ಮಗಳೇ, ಉತ್ತಕ್ಕೆ ಬೆಳೆಯುತ್ತಾ ಇರುವಂತ ಮಗನೇ, ನಡೆಯಲಿಕ್ಕೆ ಆಗದೇ ಇದ್ದಂತ ಅಜ್ಜಿಯಾಗಿದ್ರು ನನ್ನ ಮಗಳೇ, ನನ್ನ ಮಗ, ಎಷ್ಟು ಚಂದ ಹೇಳ್ತ ನೋಡ ವಾಕ್ಯ. ನೋಡೋಣ, ಕಂದ. ವಾಟ್ ಅ ಬ್ಯೂಟಿಫುಲ್. ನೀವು ಮನೆಯಾಗ ಯಾರಾದರೂ ನಿಮ್ಮ ಮಕ್ಕಳಿಗೆ ಕಂದ ಅಂತ ಕರಿತೀರೋ? ಎಲೆ ಕತ್ತೆ, ಇಲ್ಲಿ ಬಾ. ಹಲ್ಲೆಲೂಯ. ಮಕ್ಕಳನ್ನ ಹೆಂಗೆ ಕರೆಯೋದ? ಏಸಪ್ಪ ಕರೀತಾರೆ, ಕಂದ, ನನ್ನ ಉಪದೇಶವನ್ನ ನೀ ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸಂತೋಷವನ್ನು ಉಂಟು ಮಾಡುವ. ಕರಗಳ ದಡ್ಡ ಸಾರ್. ಚರ್ಚ್ ಮನುಷ್ಯನಿಗಾಗಿ ಉಪದೇಶ ಮಾಡುವುದಲ್ಲ ಸಭೆ. ಮನುಷ್ಯರ ಮುಖಸ್ತುತಿ ಮಾಡುವುದಕ್ಕಾಗಿ ನಡೆಸುವುದಲ್ಲ ಸೇವೆ. ಚರ್ಚ್ ಏನಿರಬೇಕು? ದೇವರ ಸತ್ಯ ವೇದದ ಉಪದೇಶದಂತೆಯೇ ಸಭೆ ನಡೆಯಬೇಕು. ಅದು ಮಾತ್ರ ಅಲ್ಲ, ಅದನ್ನು ಮರಿಬಾರದು. ಸಭೆಗೆ ಆಜ್ಞೆಗಳು ಬೇಕು, ಕಟ್ಟಳೆಗಳು ಬೇಕು, ವಿಧಿಗಳು ಬೇಕು. ಈಗ ಜನರಿಗೆ ತನ್ನ ಕಿವಿಗೆ ಇಷ್ಟವಾದ ಮಾತು ಬೇಕು, ಆಜ್ಞೆ ಬೇಡ.
ಕಟ್ಟಳೆಗಳು ಬೇಡ, ಕಂಡೀಷನ್ಗಳು ಬೇಡ. ಬಟ್ ಚರ್ಚ್ ಹೇಳ್ತದೆ, ಸತ್ಯ ವೇದ ಹೇಳುತ್ತೆ, ನಿನ್ನ ಅಭಿವೃದ್ಧಿ ನಿನಗೆ ಬೇಕಂದ್ರೆ ನಿನಗೆ ಕಂಡೀಷನ್ ಬೇಕು. ಗುದ್ರಿಗೆ ಗಡಿವಾಣ ಹಾಕಿರ್ತಾರೆ. ಗಡಿವಾಣ ಅದಾನೆ ನಿಮ್ಮ ಭಾಷೆಯಲ್ಲಿ ಏನೋ, ನಮ್ಮ ಭಾಷೆಯಲ್ಲಿ ಗಡಿವಾಣ ಹಾಕಿರ್ತಾರೆ. ಗಡಿವಾಣ ಹಾಕಿರುವಾಗ ಅದು ಎಲ್ಲಿ ಹೋಗ್ಬೇಕಂತ ಆ ರೂಟ್ಗೆ ಹೇಳ್ತಾನೋ ಅಲ್ಲಿ ಸರಿಯಾಗಿ ಕರ್ಕೊಂಡು ಹೋಗುತ್ತೆ. ಕಡಿವಾಣ ಹಾಕದಿದ್ರೆ ಆ ಕಡೆ ಈ ಕಡೆ ನೋಡುತ್ತೆ, ಹೋಗುವಂಥ ಸ್ಥಳ ಮಾತ್ರ ಕುದುರೆ ಯಾವತ್ತು ಮುಟ್ಟುವುದೇ ಇಲ್ಲ. ಚರ್ಚ್ ಕಂಡೀಷನ್ಸ್, ಚರ್ಚಿಗೆ ಕಟ್ಟಳೆಗಳು, ಚರ್ಚಿಗೆ ಆಜ್ಞೆಗಳು, ಕುಟುಂಬಕ್ಕೆ ಕಟ್ಟಳೆ, ಕುಟುಂಬಕ್ಕೆ ಆಜ್ಞೆ. ವೈದಿಕ ಜೀವಿತದಲ್ಲಿ ಮಗನೇ ಮಗಳೇ ನಿನಗೆ ಕಂಡೀಷನ್ಸ್, ಆಜ್ಞೆಗಳು ಬೇಕು. ದೇವರ ಉಪದೇಶವನ್ನ ನೀ ಮರೆಯಬಾರದು. ಆ ರೀತಿಯಾಗಿ ಮರೆಯದೇ ಇದ್ರೆ ನಿನಗೆ ಏನು ಸಿಕ್ಕುತ್ತಂತೆ? ಹಲ್ಲೆಲೂಯಾ, ಏನು ಸಿಗ್ತದೆ? ಸುಕ್ಷೇಮವನ್ನು ಅದು ಉಂಟು ಮಾಡುತ್ತೆ. ಹಲ್ಲೆಲೂಯಾ, ನೀನು ಸಮಾಧಾನವಾಗಿರ್ತಿ, ನೀನು ಸಂತೋಷವಾಗಿರ್ತಿ. ಯಾನೊತ್ತಿಗಳು 3ನೇ ಅಧ್ಯಾಯ, ಅಕ್ಕ ಓದುವುದನ್ನ ಕೇಳೋಣ. 5ನೇ ವಾಕ್ಯ 6ನೇ ವಾಕ್ಯ ಓದಕ್ಕ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ. ಏನು ನೆಕ್ಸ್ಟ್? ಚರ್ಚ್ ಸೇವಕ, ಸೇವಕಿ, ದೇವರ ಮಗನೇ ಮಗಳೇ, ನಿನ್ನ ಸ್ವಂತ ಬುದ್ಧಿ, ಸುವಬುದ್ಧಿಯನ್ನ ಆಧಾರ ಮಾಡಿಕೊಳ್ಬೇಡ. ಕೆಲವರಿಗೆ ತಾನು ಯೋಚನೆ ಮಾಡಿದೆ ಖರೆ, ನಾನು ಹೇಳಿದೆ ನಡಿಬೇಕು, ತನ್ನ ಆಲೋಚನೆನೇ ನಡಿಬೇಕು, ಅದುವೇ ಕರೆಕ್ಟು. ಕೆಲವೊಂದು ಪಾಸ್ಟರ್ಗಳು ಕೂಡ ತಾನು ಹೇಳಿದೆ ಚರ್ಚಲ್ಲಿ ಆಗಬೇಕು, ತಾನು ನುಡಿದದೇ ಆಗಬೇಕು, ತನ್ನ ಆಲೋಚನೆಯೇ ಆಗಬೇಕು. ಇಲ್ಲ, ಅದು ಸೇವೆ ಅಲ್ಲ, ಅದು ಸೇವೆ ಅಲ್ಲ. ಸ್ವಂತ ಬುದ್ಧಿಯಲ್ಲಿ ಸಭೆಯಲ್ಲಿ ಡಿಸಿಷನ್ ತಗೊಳ್ಳುವಂಥದ್ದು ಸೇವೆಯಲ್ಲ. ಸತ್ಯ ವೇದದ ಉಪದೇಶದ ಅಸ್ಥಿಭಾರದಲ್ಲಿ ದೇವರ ಆಜ್ಞೆಯ ಪ್ರಕಾರ ಒಂದು ಕಾರ್ಯಗಳನ್ನು ನಡೆಸುವಂಥದ್ದೇ ಚರ್ಚ್. ಹಲ್ಲೆಲೂಯಾ. ಕೆಲವರು ಹೇಳ್ತಾರೆ, ಬ್ರದರ್ ದೇವರು ನನಗೆ ಹೇಳಿದ್ರು ಬ್ರದರ್, ಬೆಳಗ್ಗೆ ಹೇಳ್ತಾರೆ ಹಿಂಗ್ರಿ ಈ ರೀತಿಯಾಗಿ ಹೇಳಿದ್ರು ಬ್ರದರ್. ಹೌದಾ ಬ್ರದರ್? ಮಧ್ಯಾಹ್ನ ಬಂದು ಹೇಳ್ತಾರೆ, ಬ್ರದರ್ ದೇವರು ನನಗೆ ಹೇಳಿದ್ರು ಬ್ರದರ್, ಹಿಂಗಿಲ್ಲ ಹಿಂಗಂದ ಹೇಳಿದ್ರು ಬ್ರದರ್. ಹೌದಾ ಬ್ರದರ್? ಸರಿ ಬ್ರದರ್. ಸಾಯಂಕಾಲ ಬಂದು ಹೇಳ್ತಾರೆ, ಬ್ರದರ್ ದೇವರು ನನಗೆ ಹೇಳಿದ್ರು ಹಿಂಗಿಲ್ಲ, ಸಾಯಂಕಾಲ ಬಂದು ಬೇರೆ ಈ ರೀತಿಯಾಗಿ ಅಂತಾರೆ. ನಾನು ಅಡಪಾಪಿ, ಸ್ವಾಮಿ ಇಷ್ಟು ಸುಳ್ಳು ಹೇಳ್ತವ್ರು. ಸುಮ್ಮನೆ ಅವನ ಜೀವಿತದಲ್ಲಿ ಫ್ರೂಟ್ಸ್ ಇರಲ್ಲ, ಫಲ ಇರಲ್ಲ, ಏನಿರಲ್ಲ, ಸುಮ್ಮನೆ ಮಾತುಕಲ್ಲ. ದೇವರು ಹೇಳಿದವರಂತ ನಂಬ್ತೀನಿ. ಯಾವ ದೇವರು ಹೇಳಿದಾರ ಅಂತ ಹೇಳಿ. ಹಲ್ಲೆಲೂಯಾ. ಯೇಸು ಹೇಳಂಗಿಲ್ಲ. ಹಲ್ಲೆಲೂಯಾ. ಆತನ ಮಾತು ತಪ್ಪುವನಲ್ಲ, ಆತನ ಮಾತುಗಳೆಲ್ಲ ಸತ್ಯ ವೇದದಲ್ಲಿ ಬರೆದು ನಮ್ಮ ಕೈಯಲ್ಲಿ ಕೊಟ್ಟಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯ ನಿನ್ನ ಕಾಲಕ್ಕೆ ದೀಪ, ನೀನು ಹೋಗುವಂತ ದಾರಿಗೆ ಬೆಳಕು. ಸುವಬುದ್ಧಿಯನ್ನ ಆಧಾರವಾಗಿ ಇಟ್ಟುಕೊಳ್ಳದೆ, ಅದರ ಮೇಲೆ ಮನಸ್ಸಿಡದೆ, ಪೂರ್ಣ ಮನಸ್ಸಿನಿಂದ ಯಾರ ಮೇಲೆ ಭರವಸೆ ಇಡಬೇಕಂದ? ಮೈಕಲ್ ಹೇಳಿಯಕ್ಕ, ಯೆಹೋವನಲ್ಲಿ ಭರವಸೆ, ಯೆಹೋವನಲ್ಲಿ, ದೇವರಲ್ಲಿ. ಒಂದೇ ಒಂದು ಚರಣ. ಹಲ್ಲೆಲೂಯಾ. ಆಧಾರ್ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ ಬಾಲ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ ಬಾಲ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತಿಹೀನನಾಗಿ ನನ್ನ ಮರೆತು ದೇವಾ ದೂರಕ್ಕೆ ಹೋಗದಾಗೆ, ಮತಿಹೀನನಾಗಿ ನಿನ್ನ ಮರೆತು ದೇವಾ
ದೂರಕ್ಕೆ ನಾವೋಗದ ಹಾಗೆ ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀ ನೀಡಯ್ಯ. ನಿನ್ನಾತ್ಮ ಹೊಂದಿ ಬಾಳಲು ಎನಗೆ ಬಲವನ್ನು ನೀ ನೀಡಯ್ಯ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ. ಎನ್ಬಾಲ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಎನ್ಬಾಲ ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಅಲ್ಲೇಲೂಯ, ಅಲ್ಲೇಲೂಯ. ಎರಡು ತುಂಬ ಡೇಂಜರ್. ಒಂದು, ತನ್ನ ಸ್ವಬುದ್ಧಿ, ತಾನು ಹೇಳಿದೆ ಖರೆ, ತಾನು ಮಾಡಿದೆ ಖರೆ, ತನ್ನ ಡಿಸಿಷನ್. ಅಲ್ಲೇಲೂಯ. ತನ್ನ ಡಿಸಿಷನಲ್ಲಿ ಒಂದು ವೇಳೆ ಅವರ ಕಾರ್ಯಗಳನ್ನು ಜಯವಾಗಿ ಮಾಡಬೇಕಂದ್ರೆ ಅದು ನಿಶ್ಚಯವಾಗಲು ಸಾಧ್ಯವಿಲ್ಲ. ಯಾಕಂದರೆ ಸತ್ಯವೇದ ಹೇಳುತ್ತೆ, ಮನುಷ್ಯನಿಗೆ ಸರಿ ಬೀಳುವಂತ ಒಂದು ಮಾರ್ಗ ಉಂಟು, ಅದು ಕಟ್ಟ ಕಡೆಗೆ ಮರಣದ ಮಾರ್ಗ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಯಾವುದು ಹೇಳ್ರಿ? ಮರಣ. ಶರೀರವು ನಿನ್ನನ್ನು ಪ್ರೇರೇಪಿಸುವುದನ್ನ, ನನಗೆ ಸರಿಯಾಗಿ ಕಂಡಿದ್ದದನ್ನ ಸತ್ಯ ವೇದವು ಇದನ್ನ ಸರಿಯಾಗಿ ಹೇಳುತ್ತಾ ಎಂಬುದಾಗಿ ತೀರ್ಮಾನ ಮಾಡದೆ ತನ್ನ ಆಲೋಚನೆಯಂತೆ ನಡೆಯುವಂತ ಕಾರ್ಯಗಳು ವಾಕ್ಯ ಹೇಳುತ್ತೆ, ಅದು ಕಟ್ಟ ಕಡೆಗೆ ಮರಣದ ಮಾರ್ಗ. ತನ್ನ ಆಲೋಚನೆಯಲ್ಲಿ ಒಂದು ವೇಳೆ ಸೇವೆ ಮಾಡುವುದಾದರೆ ಆ ಸೇವೆ ಡೆತ್. ತನ್ನ ಆಲೋಚನೆಯಲ್ಲಿ ಒಂದು ವೇಳೆ ವಿದ್ಯಾ ಸ್ಟಡಿ ಮಾಡುವುದಾದರೆ ಆ ಸ್ಟಡಿ ಡೆತ್. ತನ್ನ ಆಲೋಚನೆಯಲ್ಲಿ ಕುಟುಂಬವನ್ನು ನಡೆಸುವುದಾದರೆ ಆ ಕುಟುಂಬ ಡೆತ್. ತನ್ನ ಆಲೋಚನೆಯಲ್ಲಿ ಒಂದು ಬಿಸ್ನೆಸ್ ಮಾಡುವುದಾದರೆ ಆ ಬಿಸ್ನೆಸ್ ಡೆತ್. ತನ್ನ ಆಲೋಚನೆಯಲ್ಲಿ ಒಂದು ಕೆಲಸ ಮಾಡುವುದಾದರೆ ಆ ಕೆಲಸ ಡೆತ್. ಹಲ್ಲೆಲೂಯಾ. ತನ್ನ ಮನಸ್ಸಿಗೆ ಇಷ್ಟವಾದವನನ್ನೇ ನಾನು ಮದುವೆ ಮಾಡಬೇಕು ಎಂಬುದಾಗಿ ತನ್ನ ಮನಸ್ಸು ಹೇಳಿದಂತೆ ಮದುವೆ ಮಾಡಿದ್ರೆ ಆ ಮದುವೆಯೂ ಡೆತ್. ಹಲ್ಲೆಲೂಯಾ. ತನ್ನ ಆಲೋಚನೆ, ತನ್ನ ಯೋಜನೆ, ತನ್ನ ಕಾರ್ಯಗಳು ಎಲ್ಲೆಲ್ಲ ನಡಿಬೇಕಂತ ಹೇಳ್ತಾ ಇದೆಯೋ, ದೇವರು ಹೇಳ್ತಾ ಇದ್ದ, ಮಗ ಸುವಬುದ್ಧಿಯ ಮೇಲೆ ನೀನೇನ್ ಮಾಡಬೇಡ, ಆಧಾರ ಕೊಳ್ಳಬೇಡ, ನಿನ್ನ ಸ್ವಂತ ಬುದ್ಧಿ. ಇನ್ನೊಂದು, ಮತ್ತವನು ಹಿಂಗ್ ಮಾಡ್ತಾನೆ, ನಾನು ಮಾಡ್ತೀನಿ. ಇವ್ರನ್ನ ನೋಡಿ ಕಳೆದೆ, ಅವ್ರನ್ನ ನೋಡಿ ಕಳೆದ ನಾನು. ಅವರು ಹಿಂಗ್ ಸೇವೆ ಮಾಡಿದ್ರು ಹಂಗೆ ಮಾಡಿದೆ, ಇವರು ಹಿಂಗ್ ಸೇವೆ ಮಾಡ್ತಾರೆ ಹಿಂಗೆ ಮಾಡಿದೆ. ಇವರ ಕುಟುಂಬ ಈ ರೀತಿಯಾಗಿ ಕೆಲವರು ಹೇಳ್ತಾರೆ, ಹೆಣ್ಣು ಮಕ್ಕಳು ನೋಡ್ರಿ, ಯಾರಿಗೆ? ಗಂಡನಿಗೆ. ಅಲ್ಲಿ ನೋಡ್ರಿ ಯಾರನ್ನ, ಇನ್ನೊಬ್ಬಕಿಯ ಹೆಂಡತಿಯನ್ನ, ಇನ್ನೊಬ್ಬನ ಹೆಂಡತಿಯನ್ನ ನೋಡ್ಬೇಕಂದ ಯಾರು? ಗಂಡ. ನೋಡ್ರಿ ಆಕೆನ, ಏನಕ್ಕೆ ನೋಡ್ಬೇಕು? ಆಕೆ ಗಂಡ ಎಷ್ಟು ಚೆನ್ನಾಗಿ ಸೀರೆ ತಕ್ಕೊಂಡ ನೋಡ್ರಿ. ಯವ್ವ, ಜೀವನದಲ್ಲಿ ನೀನ್ ಮುಖ ಬಿಟ್ಟು ಬೇರೆ ಮುಖ ನೋಡಬಾರ್ದಂದ ನಾನಿರುವಾಗ ನೀನ್ ಯಾಕೆ ಆಕೆ ಈಕೆ ಎಲ್ಲ ನೋಡಕ್ಕೆ ಹಚ್ಚಿದ್ಯಪ್ಪ? ನೋಡ್ರಿ, ಅಲ್ಲಿ ನೋಡ್ರಿ, ಅವ್ರ ಮನೆ ನೋಡ್ರಿ, ಇವ್ರ ಮನೆ ನೋಡ್ರಿ. ಹೇಳೇ ಇಲ್ಲ. ಇನ್ನೊಬ್ಬನ ಕತ್ತೆ ನೋಡಬೇಡ, ಇನ್ನೊಬ್ಬನ ಹೆಂಡತಿ ನೋಡಬೇಡ, ಇನ್ನೊಬ್ಬರ ಮನೆಯನ್ನು ನೋಡಬೇಡ, ಇನ್ನೊಬ್ಬರ ಆಸ್ತಿ ಐಶ್ವರ್ಯವನ್ನು ನೋಡಬೇಡ. ನಿನಗೆ ಏನೆಲ್ಲ ಬೇಕು ನನ್ನ ಹತ್ರ ಕೇಳು, ನೀನು ಕೇಳಿದದಕ್ಕಿಂತ ಬಯಸಿದಕ್ಕಿಂತ ಹೆಚ್ಚಾಗಿ ನಾನು ಕೊಡುತ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಲ್ಲಿ ನೋಡಿ ಇಲ್ಲಿ ನೋಡಂದ್ರೆ ಪರವಾಗಿಲ್ವಾ? ನಿನ್ನ ಬಿಟ್ಬಿಟ್ಟು ಅವ್ರನ್ನ ನೋಡ್ಲನ? ಯಾಕೆಪ್ಪ, ಆ ವ್ಯಕ್ತಿನೂ ನರಕಕ್ಕೆ ಹೋಗ್ಬೇಕ. ಹಲ್ಲೆಲೂಯ. ಬೇಡ ಅಂದಿರಿ, ಅದಕ್ಕೆ ಹಲ್ಲೆಲೂಯ ಹೇಳಿಲ್ಲ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎರಡು ವಿಷಯ ತುಂಬ ಡೇಂಜರ್.
ಒಂದು ಮನಸ್ಸಲ್ಲಿ ಬರುವುದಲ್ಲ, ದೇವರು ಹೇಳಿದಲ್ಲ. ಹಲ್ಲೆಲೂಯ. ಮನಸ್ಸಲ್ಲಿ ಬರುವುದಲ್ಲ, ದೇವರು ಹೇಳಿದ ಅಲ್ವೇ ಅಲ್ಲ. ಸ್ವಬುದ್ಧಿಯ ಮೇಲೆ ಏನ್ ಮಾಡಬೇಡ, ಆಧಾರ ಕೊಲ್ಬೇಡ. ಎರಡನೇದಾಗಿ ಇನ್ನೊಬ್ಬನ ಮಾತು ಅವನನ್ನ ನೋಡಿ ಇವನ ನೋಡಿ ಕಲಿಯುವುದಲ್ಲ. ನಿನ್ನ ಪೂರ್ಣ ಮನಸ್ಸು, ನಿನ್ನ ಪೂರ್ಣ ಹೃದಯದಿಂದ ಯಾರ ಮೇಲೆ ಭರವಸೆ ಇಡು? ಯೆಹೋವನಲ್ಲಿ. ಒಂದೇ ಒಂದು ಚರಣ. ಪೂರ್ಣ ಮನಸ್ಸಿನಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದಲೇ, ಪೂರ್ಣ ಶಕ್ತಿಯಿಂದ ನಿನ್ನನ್ನಾರಾಧಿಸುವೆ ನನ್ನ ಯೇಸು. ನಿನ್ನ ಸ್ತುತಿಸುವೆನು ನಾನೆಂದು. ನಿನ್ನನ್ನಾರಾಧಿಸುವೆ ನನ್ನ ಯೇಸು. ನಿನ್ನ ಸ್ತುತಿಸುವೆನು ನಾನೆಂದು. ಆರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేసయ్య. ಆರಾಧಿಸುವೆ, ನಿನ್ನನ್ನಾರಾಧಿಸುವೆ, ನಿನ್ನನ್ನಾರಾಧಿಸುವೆ యేసయ్య. ನಿಂದೇಗ ಗಾಯದಿ ಗುಣಪಡಿಸಿದಿ ನನ್ನ, ನಿಂದಕ್ಕಾದಿ ನನ್ನ ವಿಮೋಚಿಸಿದಿ. ನಿಂದೇಗ ಗಾಯದಿ ರಗಬಲದರೆ ಗುಣಪಡಿಸಿದಿ ನನ್ನ ಯೇಸುವೇ. ನಿಂದಕ್ಕಾದಿ ನನ್ನ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದಲೇ, ಪೂರ್ಣ ಶಕ್ತಿಯಿಂದ ನಿನ್ನನ್ನಾರಾಧಿಸುವೆ ಯೇಸು. ರೇಖೆದರೆ ಮಸ್ಯಾಂದ ಲಗಡಗದಲ ಉರಗದಲ ರವಶ್ಯಾಂದ ರೇಖೆ ಉರಗದೆರೆ ನಿನ್ನನ್ನಾರಾಧಿಸುವೆ ಉರವಶಲ್ವೆರೆ ಮಸ್ಸೆಕೆ ಅಲ್ವರಕದರೆ ಸ್ತುತಿಸುವೆ ನಾನೆಂದು. ಎಬ್ರಿಯ ಪತ್ರಿಕೆ ನೀವು ಓದಿ ನೋಡುವಾಗ ಮಾಂಸವು ಬಲಿಪೀಠದ ಮೇಲೆ ಸ್ವಲ್ಪವನ್ನು ಉಳಿಬಾರದು. ಮಾಂಸ ಸ್ವಲ್ಪವನ್ನು ಉಳಿಬಾರದು. ಮಾಂಸ ಏನಾಗಬೇಕು? ಸುಟ್ಟು ಬೂದಿ ಆಗಬೇಕು. ದೇವರ ಸೇವಕನ ಅಂದ ಬಂದ ನಂತರ ತನ್ನದು ಅನ್ನುವಂಥದ್ದು ಸೇವಕನ ಸೇವಕಿಯ ಜೀವಿತದಲ್ಲಿ ಇರಲೇಬಾರದು. ತನ್ನನ್ನು ಸಿಲುಬೆಗೆ ಹಾಕಿಸಿಬಿಟ್ಟು ಇನ್ನು ಮೇಲೆ ಜೀವಿಸುವುದು ನಾನಲ್ಲ, ನನ್ನಲ್ಲಿ ಯೇಸುವೆ. ನನ್ನಲ್ಲಿ ಅದೇ ತರ ಚರ್ಚ್, ಅದೇ ತರ ಪ್ರತಿಯೊಂದು ದೇವರ ವಿಶ್ವಾಸಿಗಳು, ದೇವರ ಮನುಷ್ಯನು ಅಕ್ಕೆ ಹೇಳ್ತಾ ಬಲಿಪೀಠದಲ್ಲಿ ನಮ್ಮನ್ನ ಸುಟ್ಟು ಬೂದಿ ಮಾಡುವಾಗ, ಮಾಂಸವು ಸುಡಲ್ಪಡುವಾಗ ಮಹಾಯಾಜಕನಾಗಿರುವಂತೆ ಯೇಸು ಕ್ರಿಸ್ತನು ಅದನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಮಹಾಪರಿಶುದ್ಧ ಸ್ಥಳದಲ್ಲಿ ಹೋಗಿ ಅದನ್ನು ಇಡುತ್ತಾನಂತೆ. ಹಲ್ಲೆಲೂಯಾ. ತನ್ನದು ತಾನು ಅನ್ನುವಂಥದ್ದು ದೇವರಿಂದ ಬಂದಿದಲ್ಲ, ಅದು ಈ ಭೂ ಸಂಬಂಧವಾದದ್ದು, ಅದು ದೆವ್ವಗಳಿಗೆ ಸಂಬಂಧಪಟ್ಟದು, ಅದು ಜನ್ಮ ಸ್ವಭಾವ. ಹಲ್ಲೆಲೂಯಾ. ನನ್ನ ಆಸೆ ಎಲ್ಲ ಯೇಸು, ನನ್ನ ಬಯಕ ಎಲ್ಲ ದೇವರು. ಯಾಕೆಂದ್ರೆ ನನ್ನನ್ನು ಅಭಿವೃದ್ಧಿ ಮಾಡುವುದು ದೇವರ ಉಪದೇಶ, ನನ್ನನ್ನು ಹೆಚ್ಚಿಸುವುದು, ನನ್ನನ್ನು ವೃದ್ಧಿಗೊಳಿಸುವುದು, ನನಗೆ ದೀರ್ಘಾಯುಷ್ಯ ಕೊಡುವುದು ದೇವರ ಉಪದೇಶ,
ದೇವರ ಮೇಲೆ ನಾನು ಆಧಾರ ಕೊಳ್ಳಬೇಕು ಎಂಬುದಾಗಿ ವಾಕ್ಯ ಹೇಳ. ರೈಟ್, ಓಕೆ. ಇದು ಚರ್ಚ್ ಅಲ್ಲಿ ಇದ್ರೆ ಆ ಚರ್ಚ್ ಏನಾಗುತ್ತಂತ ವಾಕ್ಯ ಹೇಳುತ್ತದೆ. 6ನೇ ವಾಕ್ಯ ಓದಮ್ಮ. 6ನೇ ವಾಕ್ಯ ಓದು. ನಿನ್ನ ಎಲ್ಲಾ ನಡವಳಿಯಲ್ಲಿ ನಿನ್ನ ಎಲ್ಲಾ ನಡವಳಿಯಲ್ಲಿ ಅಂದ್ರೆ ಎಲ್ಲ ನಡವಳಿ ಅಂದ್ರೆ ಅಲ್ಲೇಲೂಯ, ಇದು ಮಾತ್ರ ಅದು ಮಾತ್ರ ಅಂತ ಅಲ್ಲ. ಎಲ್ಲ ಅಂದ್ರೆ ಏನರ್ಥ ರೀ? ಎಲ್ಲ ಅಂದ್ರೆ ಎಲ್ಲಾನ, ಎಲ್ಲ ಅಂದ್ರೆ ಇಟ್ಟೇನ? ಎಲ್ಲ ಅಂದ್ರೆ ಹೌದನ್ನೇ? ಆ ಮಾತನ್ನ ಚೇಂಜ್ ಮಾಡಬೇಡ ಸಭೆ. ಎಲ್ಲ ಅಂದ್ರೆ ಎಲ್ಲ, ಪ್ರತಿಯೊಂದು ಸ್ಟೆಪ್, ಪ್ರತಿಯೊಂದು ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನ ಚಿತ್ತಕ್ಕೆ ವಿಧೇಯಲಾಗಿರು. ಎಲ್ಲ ನಡವಳಿಯಲ್ಲಿ. ನಾನು ಮನುಷ್ಯನ್ದಾನೆ, ಬಂತು ದೆವ್ವ, ಬಂತು ವ್ಯಾಧಿ, ಬಂತು ಜಗಳ, ಬಂತು ಕ್ಯಾನ್ಸರ್, ಬಂತು ಹಲ್ಲೆಲೂಯಾ, ಏನೇನು ಬರಬಾರ್ದು, ಬಂತು ನಷ್ಟ, ಬಂತು ಕಷ್ಟ, ಬಂತು ಆಕ್ಸಿಡೆಂಟ್. ಹಲ್ಲೆಲೂಯಾ. ನಾನು ಮನುಷ್ಯನ್ದಾನೆ, ನೀ ಮನುಷ್ಯನಲ್ಲ, ನೀ ದೇವರ ಮನುಷ್ಯ. ಹಲ್ಲೆಲೂಯಾ. ನಾ ಮನುಷ್ಯದ, ನೀ ಮನುಷ್ಯ ಅಲ್ಲ, ನೀ ದೇವರ ಮನುಷ್ಯ. ಯಾವಾಗಲೆಲ್ಲ ಇದು ಹೇಳುತ್ತೋ ಅವಾಗಲೂ ಎತ್ತು ದುಳಿಬೇಕದನ್ನ. ಹಲ್ಲೆಲೂಯಾ. ನೀನಲ್ಲ, ಇನ್ನು ಮೇಲೆ ಜೀವಿಸೋದು ನಾನಲ್ಲ, ನನ್ನಲ್ಲಿ ಯೇಸುವೆ. ವಿಧೇಯನಾಗಬೇಕು. ಏನು ವಿಧೇಯರಾಗಬೇಕಂದ್ರೆ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ನೀನು ವಿಧೇಯನಾಗಿರು. ಆತನು ನಿನ್ನ ಮಾರ್ಗಗಳನ್ನ ಸರಾಗ ಮಾಡುವನು. ಹಲ್ಲೆಲೂಯಾ ಹೇಳಿ. ಯಪ್ಪ, ನಿನ್ನಗೆ ಅಡ್ಡಿ ಯಾವುದಿಲ್ಲ. ಅದು ಕೋಟೆಯಾಗಿರಲಿ, ಅದು ಬೆಟ್ಟವಾಗಿರಲಿ, ನಿನ್ನ ಮುಂದೆ ಎಲ್ಲವೂ ಕೂಡ ಅಂಗು ಡೊಂಗು ಎಲ್ಲ ದಿನಗಳು ಸಮವಾಗುತ್ತೆ. ನಿನ್ನ ಆಶೀರ್ವಾದಕ್ಕೆ ಯಾವುದು ತಡವಾಗಬಾರದಂದ್ರೆ ಈ ಎಲ್ಲ ನಡವಳಿಕೆಗಳಲ್ಲಿ ಸಭೆಯೇ, ದೇವರ ಕುಟುಂಬವೇ, ದೇವರ ಸೇವಕನೇ, ದೇವರ ಸೇವಕಿಯೇ ಸಭೆ ಅಂದ್ರೆ ಎಲ್ಲ ನಡವಳಿಕೆಗಳಲ್ಲಿ ಯಾರಿಗೆ ವಿಧೇಯರಾಗಬೇಕು? ಹಲ್ಲೆಲೂಯಾ. ಏನ್ ಮಾಡಿದ್ರಿ? ಹಿಂಗೆಲ್ಲ ಮಾಡಿದ್ರೆ ನಾಳೆ ಅವ್ರು ಬರಲ್ಲ, ನಾಳೆ ಕಾಣಿಕೆ ಹಾಕಲ್ಲ. ಬರ್ತಾರ ಬಿಡು, ಹೋಗ್ತಾರ ಬಿಡು, ಕಾಣಿಕೆ ಹಾಕ್ಲಿ ಬಿಡು, ಹಾಕದೇ ಇರಬೇಡು. ಹಲ್ಲೆಲೂಯಾ. ಸಭೆಯೇ, ನಿನ್ನ ಎಲ್ಲ ನಡವಳಿಕೆಗಳಲ್ಲಿ ನೀನು ಯಾರಿಗೆ ವಿಧೇಯನಾಗು? 1,000 ರೂಪಾಯಿ ಕಾಣಿಕೆ ಹಾಕ್ತಾರ ಅವರಿಗೆ, ತಿಂಗಳು 10,000 ರೂಪಾಯಿ ಟೈತು ಕೊಡ್ತಾರೆ ಅವರಿಗೆ. ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳು 7 ಮಕ್ಕಳು, ಅವ್ರ ಹೆಂಡತಿ, ಅವ್ರ ಮೊಮ್ಮಕ್ಕಳು, ಅವ್ರ ಅಜ್ಜಕ್ಕಳು ಎಲ್ಲ ಬರ್ತಾರೆ. ಆಗ ಎಲ್ಲ ಸೇರಿ ಒಂದು 50 ಮಂದಿ ಬರ್ತಾರೆ. ಇವರಿಗೆ ನಾನು ಮುಖಸ್ತುತಿ ಮಾಡದಿದ್ರೆ ಎಲ್ಲರೂ ಹೋಗ್ಬಿಡ್ತಾವ್ರ. ಏಸಪ್ಪ ಕೇಳ್ತಾರೆ. ಎಲ್ಲರೂ ಹೋದ್ರು 12 ಮಂದಿ ಇದ್ದಾರೆ. ಹೋಗ್ತಿರೋ ಅಂತ. ಹಲ್ಲೆಲೂಯಾ. ದೇವರ ಆಜ್ಞೆಯೇ ನಮಗೆ ಶುಭ. ನೀನು ಸುಖವಾಗಿದ್ರೆ ನಿನ್ನ ಮೂಲಕ ನಿನ್ನ ಕುಟುಂಬವು ಸುಖವಾಗಿರ್ತ, ನೀನು ಆಶೀರ್ವಾದವಾಗಿರ್ತದೆ. ನಿನ್ನ ಆಶೀರ್ವಾಗಿ ಇದ್ರೆ ನಿನ್ನ ಮೂಲಕ ನಿನ್ನ ಹೆಂಡತಿ ಮಕ್ಕಳು ಆಶೀರ್ವಾದವಾಗಿರ್ತಾರೆ. ನೀನು ಆಶೀರ್ವಾದವಾಗಿದ್ರೆ ನಿನ್ನ ತಂದೆ ತಾಯಿ ನಿನ್ನ ಬಂಧುಗಳು ಆಶೀರ್ವಾದವಾಗಿರ್ತದೆ. ಹಲ್ಲೆಲೂಯಾ. ಆಶೀರ್ವಾದವಾಗಿ ನಾವು ಇರಬೇಕಂದ್ರೆ ಎಲ್ಲ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ನಾವು ಏನಾಗಬೇಕು? ವಿಧೇಯನಾಗಬೇಕು. ಇನ್ನೊಂದು ವಾಕ್ಯ, 7ನೇ ವಾಕ್ಯ ಓದ್ಬಿಡೋಣ. ನೀನೇ ಬುದ್ಧಿವಂತನೆಂದು ಎನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಇಲ್ಲ ಮಾಡುವುದು ಕೆಟ್ಟತನ. ಇದರಲ್ಲಿ ಏನು ನಾನು ಶಾಣೆ ಅಂತ ಹೇಳ್ತಿ? ಮಾಡೋದು ಕೆಟ್ಟತನ. ಅದರಲ್ಲಿ ನಾನೇ ಶಾಣೆ ಅಂತಾರೆ, ಅದು ಹೆಂಗಾಗತ್ತೆ? ನೀನೇ ನಿನ್ನ ಬುದ್ಧಿವಂತನಂದ ಹೇಳ್ಬೇಡ್ರಿ. ಲೋಕದವರು ಅದಕ್ಕೆ ಒಂದು ಗಾದೆ ಮಾತು ದೇವರು ಹೇಳ್ತಾರೆ. ನಾನು ಹೇಳಿ ಮುಗಿಸ್ಬಿಡ್ತೀನಿ. ಇನ್ನು ಸ್ವಲ್ಪ ಕಾರ್ಯಗಳು ಇದೆ. ಒಂದು 10 ನಿಮಿಷ ಮಾತ್ರ ಟೈಮ್, ನನಗೆ ಟೈಮ್ ಐತಿ. ಒಂದು 10 ನಿಮಿಷದಲ್ಲಿ ಮುಗಿಸ್ತೀನಿ. ಅಲ್ಲಿ
ನೀವು ಲೂಕನ್ ಬರೆದ ಸ್ವಾರ್ತೆ 16ನೇ ಅಧ್ಯಾಯ ನೀವು ಓದಿ ನೋಡುವಾಗ ಒಂದು ಐಶ್ವರ್ಯವಂತನಿಗೆ ಮನೆ ವಾರ್ತೆಯವನು ಇದ್ದಾನಂತ. ಯಾರಂದರೆ ಅಕೌಂಡರ್, ಮನೆ ವಾರ್ತೆಯವನು. ಒಂದು ಐಶ್ವರ್ಯವಂತನಿಗೆ ಅವನ ಮನೆಯ ಎಲ್ಲ ಕಾಲೆಯ ಕೆಲಸಗಳನ್ನು ನೋಡುವಂಥ ಒಂದು ಮನೆ ವಾರ್ತೆಯವನು ಇದ್ದ. ಇವನು ಕೊಳ್ಳೆ ಹೊಡಿತಾ ಇದ್ದ, ಇವನು ಕಬ್ಸ ಹೊಡಿತಾ ಇದ್ದ. ಯಾರನ್ನ? ಐಶ್ವರ್ಯವಂತವನು ತನ್ನ ಯಜಮಾನನಿಗೆ ನಂಬಿಗಸ್ತನಾಗಿರಲಿಲ್ಲ. ಅವನು ಅಲ್ಲಿ ಕಳ್ಳತನ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಅವ್ರ ಯಜಮಾನನು ಇವನನ್ನು ಏನು ಮಾಡಿಬಿಟ್ರು, ಇವನನ್ನು ಕೆಲಸದಿಂದ ತೆಗಿಬೇಕಂದ ಹೇಳಿಬಿಟ್ರು. ಇವನಿಗೆ ಭಾಳ ವರ್ಷ ಅಲ್ಲೇ ಕೆಲಸ ಮಾಡಿಬಿಟ್ಟ, ಅದರಿಂದಲೇ ಹೊಟ್ಟೆಗಿಟ್ಟೆಲ್ಲ ತುಂಬಿಬಿಟ್ಟ. ಇನ್ನು ಮೇಲೆ ಇಷ್ಟು ಚೆನ್ನಾಗಿ ಆಗಿದ ಮೇಲೆ ಈಗ ಮೈ ಮುರಿದು ಕೆಲಸ ಮಾಡೋದು ಅವನಿಗೆ ಭಾಳ ಕಷ್ಟ. ಅಯ್ಯಯ್ಯೋ, ಇವನು ನಮ್ಮನ್ನು ಕೆಲಸದಿಂದ ತೆಗೆದುಬಿಟ್ರೆ ಮನೆಯಲ್ಲಿ ಸೇರಿಸೋರು ನಮಗೆ ಬೇಕೇ ಅಂತ ಹೇಳಿ ಅವನ ಯಜಮಾನನ ಹತ್ರ ಯಾರ್ಯಾರೆಲ್ಲ ಸಾಲ ತೊಗೊಂಡ್ರಲ್ಲ, 100 ರೂಪಾಯಿ ಸಾಲ ತೊಗೊಂಡ್ಯಾ ಬಾಬಾ ನಿನಗೆ 50 ಅಂದ ಬರಿ ಅಂತಾನ. 200 ರೂಪಾಯಿ ಸಾಲ ತೊಗೊಂಡ್ಯಾ ಬಾಬಾ ನೀನು 100 ಅಂದ ಬರಿ, ನಿನಗೇನು ಮಾಡ್ತೀನಿ ನಾನು, ನಾಳೆ ನಮ್ಮನ್ನು ನೋಡ್ಕೊಳ್ಳಪ್ಪ ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಅವನೇನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ಮಾಡ್ತಾ ಇದ್ದಾಗ ಉಲ್ಟಾ ಆಯಿತು. ಅವನ ಯಜಮಾನನು ಅವನನ್ನು ಮೆಚ್ಚಿದ. ಏನಿಗೆ? ಏ ಅಪ್ಪ, ನಮ್ಮ ಕೆಲಸ ಆದವನು ಎಷ್ಟು ಬುದ್ಧಿವಂತನಾಗಿದ್ದಾನೆ. ಅಲ್ಲೇಲೋಯ. ಏ ಸ್ವಾಮಿ ಹಂಗೆ ಮೆಚ್ಚಂಗಿಲ್ಲ, ಏ ಸ್ವಾಮಿ ಮೆಚ್ಚಂಗಿಲ್ಲ. ಅಲ್ಲಿ ಹೇಳೋದನ್ನ ಸ್ವಲ್ಪ ಗಮನಿಸಿರಿ. ಈಗಲೇ ಎಲ್ಲ ಬರ್ಬಾ. ಏ ಅಪ್ಪ, ನಾನೇನು ತೊಟ್ಟಲೆಲ್ಲ ಹಾಕಿ ನಿಮ್ಮನ್ನು ಆರಿರಾರು ಅಂತಿ ಹಾಡು ಗಿಡ ಆಡ್ತೀನೋ. ಸ್ವಲ್ಪ ಎಚ್ಚರವಾಗ್ರಿ ಅಮ್ಮ, ನಾಳೆ ನಿನ್ನ ಬುಟ್ಟಿ ತುಂಬಬೇಕು. ಅಲ್ಲೇಲೋಯ. ನಿಮ್ಮ ಮನೆಯಲ್ಲೇ ಹೌದು ಬುಟ್ಟಿನೂ ತುಂಬಬೇಕು, ಕುಟ್ಟಿನೂ ಹುಟ್ಟಬೇಕು. ಅಲ್ಲೇಲೋಯ. ಆ ಆಶೀರ್ವಾದಕ್ಕೆ ಎಲ್ಲ ಮಾತಾಡ್ತಾ ಇದ್ದೀನಿ. ದೇವ್ರ ನಮಗೆ ಸ್ತೋತ್ರ. ಇನ್ನು ಸ್ವಲ್ಪ ಹೊತ್ತು ನನ್ನ ಗಮನಿಸಿರಿ, ನಾನು ಮುಗಿಸ್ಬಿಡ್ತೀನಿ. ಇಲ್ಲಿ ಗಮನಿಸೋಣ. 8ನೇ ವಾಕ್ಯ ಓದ್ ಮಗಳೇ. ಲೂಕ 16ನೇ ಅಧ್ಯಾಯ 8ನೇ ವಾಕ್ಯ. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆ ವಾರ್ತೆಯವನನ್ನು ಇವನು ಜಾಣತನ ಮಾಡಿದವನು ಎಂದು ಹೊಗಳಿದನು. ಅನ್ಯಾಯಕಾರನಾಗಿ ಇರುವಂತ ಮನೆ ವಾರ್ತೆಯವನು ಇವನು ಜಾಣತನ ಮಾಡಿದನು ಎಂಬುದಾಗಿ ಅವನನ್ನ ಹೊಗಳಿದನು. ಆದ್ರೆ ಯೇಸು ಏನಂದರೆ 10ನೇ ವಾಕ್ಯ, ಸ್ವಲ್ಪವಾದದಲ್ಲಿ ನಂಬಿಗಸ್ತನಾದವನು, ಸ್ವಲ್ಪವಾದದಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗುವ. ಕರಗಳ ತಟ್ಟಿ ನಮ್ಮ ದೇವರಿಗೆ ಹಲ್ಲೆಲೂಯಾ. ಈ ಸಾನೆತನ ನಿನಗೆ ಬೇಡ. ಈ ಲೋಕ ಬುದ್ಧಿವಂತನಂತ ಹೇಳ್ಕೊಳ್ತದಲ್ಲ, ಅದು ಬೇಡ. ನೀನು ಸ್ವಲ್ಪದಲ್ಲಿ ನಂಬಿಗಸ್ತನಾಗಿರು, ನಿನ್ನನ್ನು ಅನೇಕದಲ್ಲಿ ನಾನು ಆಶೀರ್ವಾದ ಉಳ್ಳವನಾಗಿ ಬದಲಾಯಿಸುತ್ತೇನೆ. ಒಂದೇ ಒಂದು ತಮಿಳ್ ಸಾಂಗ್, ಅದು ಕನ್ನಡದಲ್ಲಿ ಹೆಂಗಿದೆ ಅಂತ ಗೊತ್ತಿಲ್ಲ. ಒಂದೇ ಒಂದು ಹಾಡಿ நான் ಒಂದು ವಾಕ್ಯ ಹೇಳಿ ಮುಗಿಸ್ತೀನಿ. இயேசுவாலே பிடிக்கப்பட்டவன், அவர் இரத்தத்தாலே கழுவப்பட்டவன். இயேசுவாலே பிடிக்கப்பட்டவன், அவர் இரத்தத்தாலே கழுவப்பட்டவன். எனக்கென்று எதுவும் இல்லை, இப்பூமி சொந்தமல்ல. எனக்கென்று எதுவும் இல்லை, இப்பூமி சொந்தமல்ல. எல்லாம் என் இயேசு, எல்லாம் இயேசு இயேசு இயேசு, எல்லாம் இயேசு இயேசு இயேசு. இயேசுவாலே பிடிக்கப்பட்டவன், அவர் இரத்தத்தாலே கழுவப்பட்டவன். நான் இயேசுவாலே பிடிக்கப்பட்டவன், அவர் இரத்தத்தாலே கழுவப்பட்டவன். எனக்கென்று எதுவும் இல்லை, இப்பூமி சொந்தமல்ல. எனக்கென்று எதுவும் இல்லை, இப்பூமி சொந்தமல்ல. எல்லாம் என் இயேசு, எல்லாம் இயேசு இயேசு இயேசு, எல்லாம் இயேசு ಯೇಸು ಯೇಸು. ಹಲ್ಲೆಲೂಯಾ. ಏನು ಹೇಳುತ್ತೆ? ಯೇಸುವಿನಿಂದ ಹಿಡಿಯಲ್ಪಟ್ಟೇನೆ, ಅವರ ರಕ್ತದಲ್ಲಿ ತೊಳೆಯಲ್ಪಟ್ಟೇನೆ. ನನಗಂತ ಈ ಭೂಮಿಯಲ್ಲಿ ಯಾವುದೂ ಇಲ್ಲ, ನನಗೆಲ್ಲವೂ
ಯೇಸುವೆ. ಇನ್ನೊಂದು ಚರಣ, பரலோக தாய் வீடு அதை தேடி நீ ஓடு. பரலோக தாய் வீடு அதை தேடி நீ ஓடு. ஒருவரும் அழிந்து போகாமலே தாயகம் வர வேண்டும் தப்பாமலே. ஒருவரும் அழிந்து போகாமலே தாயகம் வர வேண்டும் தப்பாமலே. இயேசுவால பிடிக்கப்பட்டவன் அவர் கையாது தட்டே கரைகளை தட்டே. இயேசுவால பிடிக்கப்பட்டவன், அவர் ரத்தத்தாலே கழுவப்பட்டவன். ஐயா எனக்கென்று எதுவும் இல்ல, ஓஹோ இப்பூமி சொந்தமல்ல. எனக்கென்று எதுவும் இல்ல, இப்பூமி சொந்தமல்ல. எல்லாமே இயேசு, எல்லாம் இயேசு, 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 எல்லாம் இயேசு, இயேசு, இயேசு. அல்லேலூயா. ಪರಲೋಕವೇ, ಸ್ವರ್ಗವೇ, ಮುಕ್ತಿಯೇ, ಮೋಕ್ಷವೇ ನನ್ನ ತವ್ರ ಮನೆ. ಯಾರ ಮನೆ? ನನ್ನ ತವ್ರ ಮನೆ. ಅದನ್ನ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ? ಓಡ್ತಾ ಇದ್ದೇನೆ. ಒಬ್ಬನೂ ನಾಶವಾಗದೆ ತವ್ರ ಮನೆಗೆ ಬಂದ್ಬಿಡ್ರಿ. ಎಲ್ಲಿಗೆ ಬಂದ್ಬಿಡಿ? ಒಬ್ಬರು ನಾಶವಾಗದೆ. ಅದಕ್ಕಾಗಿ ಏನು ಮಾಡಬೇಕು? ನೀನೇ ನಿನ್ನನ್ನ ಏನಾಗಬಾರದು, ನೀನೇ ಬುದ್ಧಿವಂತನಂದು ಎಣಿಸದೆ. ಸಭೆಯೇ, ಸೇವಕನೇ, ಬುದ್ಧಿ ಎಲ್ಲಿದೆ? ಇಲ್ಲಿದೆ. ಬುದ್ಧಿ ಇಲ್ಲಿದೆ. ಕುಟುಂಬವನ್ನು ನಡೆಸುವುದಿಗೆ ಕುಟುಂಬದ ನಾಯಕಿಯ ಬುದ್ಧಿ ಇಲ್ಲಿದೆ. ಬುದ್ಧಿವಂತಳು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುತ್ತಾಳೆ. ಬುದ್ಧಿವಂತನು ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುತ್ತಾನೆ. ಇಲ್ಲದಿದ್ದರೆ ಮನೆ ಕೆಡವಲ್ಪಡುತ್ತದೆ. ಈಕೆಯೇ ತನ್ನ ಕೈಯಿಂದ ಮನೆಯನ್ನ ಕೆಡವು ಬಿಡುತ್ತಾಳೆ. ಬುದ್ಧಿವಂತಳು ಯಾರಂದ್ರೆ ತನ್ನನ್ನು ಬುದ್ಧಿವಂತನಾಗಿ ಎನಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನ ತೊರೆದು ಬೇಡ. ಅಲ್ಲೇಲೂಯ. ಇನ್ನು ಇಂಟ್ರೊಡಕ್ಷನ್ ಮುಗಿದಿಲ್ಲ, ಟೈಮ್ ಮುಗೀತು. ಮುಂದಿನ ವಾರ ನೋಡೋಣ. ಕಣ್ಗಳ ಮುಚ್ಚಿದವರಾಗಿ ದೇವರಿಗೆ ನಮ್ಮನ್ನು ಸಮರ್ಪಿಸಿದವರಾಗಿ